ನಾಳೆ ಕಾವೇರಿ ವಿವಾದ ಸುಪ್ರೀಂ ಕೋರ್ಟ್ ಅಲ್ಲಿ ಬರುತ್ತೆ. ಅತ್ತಚೀನಾದ ಕಾಲ್ಕೆರೆತದ ಗಲಾಟೆಗಳು ಇನ್ನೂ ನಿಂತಿಲ್ಲ. ಆದರೆ ಕರ್ನಾಟಕದಲ್ಲಿ ಯಾರಿಗೂ ಯಾವುದೂ ಚಿಂತೆ ಇಲ್ಲ. ಎಲ್ಲರಿಗೂ ಚಿಂತೆ ಇರುವುದು ಮುಂದಿನ ವರ್ಷ ಅಥವಾ ಈ ವರ್ಷ ಯಾವಾಗಲೂ ಬರುವ ಚುನಾವಣೆ ಹಿನ್ನೆಲೆಯಲ್ಲಿ ಈಗ ಮಾತಿನ ಯುದ್ಧ. ದಕ್ಷಿಣ ಕನ್ನಡದ ಬಂಟ್ವಾಳದಲ್ಲಿ ಶರತ್ ಮಡಿವಾಳ ಸಾವಿನ ರಾಜಕೀಯ ಈಗ ಇನ್ನೂ ಹೆಚ್ಚಾಗ್ತಾ ಇದೆ. ಬೂದಿ ಮುಚ್ಚದ ಕೆಂಡದಂತಿರುವ ಬಂಟ್ವಾಳದ ಪರಿಸ್ಥಿತಿಯನ್ನು ಶಾಂತಗೊಳಿಸದ ರಾಜಕಾರಣಿಗಳು ಈಗ ತಾವೇ ಬೆಂಕಿ ಕಾರ್ತಾ ಇದ್ದಾರೆ. ಸಿಎಂ ಆದಿಯಾಗಿ ಕಾಂಗ್ರೆಸ್ ಬಿಜೆಪಿ ನಾಯಕರು ಸವಾಲ್ ಜವಾಬ್ ಅಂತ ಕಾಲ ಕಳೀತಿದ್ದಾರೆ. ವಿಪಕ್ಷಗಳ ಕುಹಕದ ಹೇಳಿಕೆಯಿಂದ ಕೆರಳಿರುವ ಮುಖ್ಯಮಂತ್ರಿಗಳು ಈಗ ಆಪರೇಷನ್ RSSಗೆ ಕೈ ಹಾಕಿದಂತಿದೆ. ಇಲ್ಲಿ ಅವರಿಗೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುತ್ತೀವಿ ಅಂತಿದ್ದ ಅವರು ಗಂಭೀರವಾಗಿ ಇವತ್ತು ತಮ್ಮ ಇಲಾಖೆಗೆ, ಪೊಲೀಸ್ ಇಲಾಖೆಗೆ ಅವರೇ ಗೃಹ ಮಂತ್ರಿ ಹಾಗಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಮಂಗಳೂರು IGPಗೆ ಕ್ಲಾಸ್ ತೆಗೆದುಕೊಂಡಿದ್ದಾರಂತೆ. ಕೆಲವರಿಗೆ ಮಂಗಳೂರು ಪ್ರಯೋಗಶಾಲೆ ಆಗ್ತಾ ಇದೆ. ನಾಳೆ ಖುದ್ದಾಗಿ ನೀವೇ ಭೇಟಿ ಕೊಟ್ಟು ಪರಿಸ್ಥಿತಿ ಅವಲೋಕಿಸಿ ಅಂತ DGP RK ದತ್ತಾ ಅವರಿಗೆ ಆದೇಶಿಸಿದ್ದಾರೆ. ಇವತ್ತು ನಡೆದ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಏನೇನಾಯಿತು ಅನ್ನೋ ಮಾಹಿತಿನ ಒಂದಿಷ್ಟು ನನ್ನ ಸಹೋದ್ಯೋಗಿಗಳು ಸಂಗ್ರಹ ಮಾಡಿರೋದು ಹೀಗೆ. ಕರಾವಳಿಯ ಕೋಮು ಗಲಭೆಗಳೆಲ್ಲ ಕಾರಣ RSSನ ಕಲ್ಲಡ್ಕ ಪ್ರಭಾಕರ ಭಟ್. ಕಲ್ಲಡ್ಕ ಪ್ರಭಾಕರ ಒಬ್ಬ ಕಮ್ಯುನಲ್ ಗೂಂಡ. ಇನ್ನು ಮುಂದೆ ಅವರನ್ನು ಬಿಡಬೇಡಿ. ಕಲ್ಲಡ್ಕ ಪ್ರಭಾಕರನ್ನ ಕಂಡ್ರೆ ನೀವ್ಯಾಕ್ರಿ ಅಷ್ಟೊಂದು ಭಯ ಬೀಳ್ತೀರಿ? ಅವರ ವಯಸ್ಸು 75. ನಿಮ್ಮ ವಯಸ್ಸೆಷ್ಟ್ರೀ ಹರಿಶೇಖರನ್? 75 ವರ್ಷ ಆಗಿದ್ರು ಕಲ್ಲಡ್ಕ ಪ್ರಭಾಕರ್ ಅಷ್ಟು ಜೋರಾಗವ್ರೆ. ನಿಮ್ಮ ಕೈಯಲ್ಲಿ ಆಗಲ್ವಾ? ಗಲಭೆಯಲ್ಲಿ ಕೈವಾಡವಿದ್ದರೂ ಇದುವರೆಗೆ ಯಾಕೆ ಅರೆಸ್ಟ್ ಮಾಡಿಲ್ಲ? ಏನು ಭಯ ಬಂದಿದೆಯಾ? ಬರೀ ಗಾಳಿಯಲ್ಲಿ ಗುಂಡು ಹಾರಿಸದೆ ಲಾಠಿ ಚಾರ್ಜ್ ಮಾಡಿದೆ ಅಂದ್ರೆ ಆಗಲ್ಲ. ಕೆಲಸ ಮಾಡಿ ತೋರಿಸಿ. ನಿಷೇಧಾಜ್ಞೆ ಇದ್ದರೂ ಪ್ರತಿಭಟನೆ ಮೆರವಣಿಗೆಯಲ್ಲಿ ಕಲ್ಲಡ್ಕ ಪ್ರಭಾಕರ್ ಹೇಗೆ ಬಂದರು? ಗಾಳಿಯಲ್ಲಿ ಗುಂಡು ಹಾರಿಸಿದ್ವಿ ಅಂದ್ರಿ, ಗಲಾಟೆಗೆ ಮೊದಲು ಯಾಕ್ರೆ ಹಾರಿಸಲಿಲ್ಲ? ರಕ್ತಪಾತ ಹರಿಸ್ತೀನಿ ಎಂದ ಶ್ರೀರಾಮ ಸೇನೆಯ ಮುತಾಲಿಕನ್ನು ಯಾಕೆ ಬಂಧಿಸಿಲ್ಲ? ಗಲಭೆಯನ್ನು ಕಂಟ್ರೋಲ್ ಮಾಡೋ ಧೈರ್ಯ ನಿಮ್ಮ ಡಿಪಾರ್ಟ್ಮೆಂಟ್ ಇಲ್ವಾ? ಮಂಗಳೂರಿಗೆ ಪೋಸ್ಟಿಂಗ್ ಹಾಕಿಸ್ಕೊಂಡು ಸುಮ್ಮನಾಗ್ಬಿಟ್ರಾ? ಮುಂದೆ BJP ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ಕಲ್ಲಡ್ಕ ಪ್ರಭಾಕರ್ನ ಬಿಟ್ಟಿದ್ದೀರಾ? ಏನೂ ಇಲ್ಲ, ನಾವೇ ಅಧಿಕಾರಕ್ಕೆ ಬರೋದು ಅನ್ನೋದನ್ನು ಮರಿಬೇಡಿ. ರೈ ಕೆಂಪಯ್ಯ, ಈ ಅಧಿಕಾರಿಗಳನ್ನು ನಂಬಿದ್ರೆ ಮುಂದೆ ನಮಗೆ ಕಷ್ಟ. ನೀವೇ ಮಂಗಳೂರಿಗೆ ಹೋಗಿ ಸಭೆ ನಿಭಾಯಿಸಿ. ದತ್ತ ಅವರೇ, ನೀವು ಹೋಗ್ರಿ ಜೊತೆಯಲ್ಲಿ ಅಂತ ಆದೇಶ ಕೊಟ್ಟಿದ್ದಾರಂತೆ. ಇಷ್ಟು ದಿನ ಬೇಕಾಯ್ತಾ ನಮ್ಮ ಮುಖ್ಯಮಂತ್ರಿಗಳಿಗೆ ಸರ್ ಒಬ್ಬ ಪೊಲೀಸರನ್ನ ಕರೆದು ಈ ರೀತಿಯಾಗಿ ಹೇಳುವಂಥದ್ದು? ಫಸ್ಟ್ ಆಫ್ ಆಲ್ ಪೊಲೀಸ್ನವರನ್ನೆಲ್ಲಾರನ್ನೂ ಕರೆದು ಹೇಳಬೇಕಾದ್ದಲ್ಲ ಇದು. ಜನರಲ್ ಮೀಟಿಂಗ್ ಬೇರೆ. ಓಕೆ, ಲೋಕಲ್ IG DG ಅಥವಾ SP ಅವ್ರನ್ನ ಬಂದೋಬಸ್ತಲ್ಲಿ ಹಿಡಿದ್ರೆ ಸಾಕಿದು, ಜಾಸ್ತಿ ಏನು ಬೇಡ. ಪ್ಲಸ್ ಈಗ ಮಾಡಿದ್ದಾರೆ. ಈಗ ಯಾಕೆ ಮಾಡಿದ್ದಾರೆ ಅಂದರೆ ಆ ಬಿಸಿ ತಟ್ಟಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಇಷ್ಟು ದಿನ ತಟ್ಟಿರಲಿಲ್ಲ ಅಂದರೆ ಕೆಲವು ಸರಿ ರಾಜಕಾರಣಿಗಳು ಹಾಗೆ ಕಾದು ನೋಡ್ತಾರೆ, ಹೆಂಗೋಗತ್ ನೋಡೋಣ ಅಂತ. ಇನ್ನಿದು ಹೊಡೆಯತ್ತೆ ಏಟು ಅನ್ನಿಸ್ದಾಗ ಕ್ರಮಕ್ಕೊಳಗೆ ಬರ್ಬೇಕು ಅವರು, ಇಲ್ಲದ್ರೆ ಬರಲ್ಲ ಅವ್ರುಗಳು. ಮುಖ್ಯಮಂತ್ರಿ ಹೇಳಿದ್ಮೇಲೆ ನಾನು ಕೆಲಸ ಮಾಡ್ಬೇಕಾ ನಾನು ಪೊಲೀಸ್ ಆಗಿ? ದ್ಯಾಟ್ ಈಸ್ ನಾಟ್ ನೆಸೆಸರಿ. ಪೊಲೀಸ್ನವರಾಗಿ ಅವ್ರವ್ರ ಪಡ್ಗರ್ ಅವ್ರ ಕೆಲಸ ಮಾಡಬೇಕು. ಅವ್ರು ಮಾಡ್ತಿಲ್ಲ ಅಂತ ನೀವು ಯಾಕೆ ತೀರ್ಮಾನಕ್ಕೆ ಬರ್ತೀರಿ? ನಮಗೆ ಮೇಲ್ನೋಟಕ್ಕೆ ಅವ್ರು ಮಾಡಿಲ್ಲ ಅಂತ ಕಾಣುತ್ತೆ. ಆಲ್ ರೈಟ್, ಅವರು ಇಷ್ಟು ಪ್ರಶ್ನೆಯನ್ನು ಅವರು ಕೇಳಿರೋದೇ ನಿಜ. ಆದರೆ ಹಂಗಾರೆ ಆಫೀಸರ್ಸ್ ಅಲ್ಲಿ ಇರಬಾರ್ದು ಯಾರುವೆ. ಇಟ್ಸ್ ಅ ಫೇಲ್ಯೂರ್. ಇಷ್ಟು ಪ್ರಶ್ನೆ ಕೇಳಿದ್ದಾರೆ ಅಂದರೆ ಇಲ್ಲಿವರೆಗೂ 5 ಮರ್ಡ್ರ, 4 ಮರ್ಡ್ರ, 3 ಮರ್ಡ್ರ, 2 ಮರ್ಡ್ರ ಎಷ್ಟಾಗಿದೆ? ಅಥವಾ ಈಗ ಆಗಿರೋ ಎಲ್ಲ ಗಲಾಟೆಗೆ ಇಟ್ಸ್ ಅನ್ ಅಬ್ಸಲ್ಯೂಟ್ ಫೇಲ್ಯೂರ್ ಆಫ್ ದಿ ಪೊಲೀಸ್ ಡಿಪಾರ್ಟ್ಮೆಂಟ್. ಹಾಗಾದ್ರೆ ಪೊಲೀಸ್ 12, 6, 5 ಎಷ್ಟೋ ಇರಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಫೇಲ್ ಆಗಿದೆ ಅನ್ನೋದಾದ್ರೆ ಇಷ್ಟು ಪ್ರಶ್ನೆಗಳಲ್ಲಿ ದಿ ಫೇಲ್ಯೂರ್ ಈಸ್ ಆಫ್ ದಿ ಹೋಮ್ ಮಿನಿಸ್ಟರ್. ದೆನ್ ಹೋಮ್ ಮಿನಿಸ್ಟರ್ ಅಷ್ಟು ಗೋ ಮುಖ್ಯಮಂತ್ರಿಗಳೇ. ನಾನು ಡಿಡ್ ಐ ಸೇ? ನಾನು ಹೇಳದ್ನ ಅವ್ರಿಗೆ ಇರೋದಲ್ಲ ಸರ್. ದಟ್ ಹಿ ಹ್ಯಾಸ್ ಟು ಆಸ್ಕ್ ಹಿಮ್ಸೆಲ್ಫ್. ಇದನ್ನೇ ನಾವು ಮೊನ್ನೆ ಶನಿವಾರ ಏನೋ ಮಾತಾಡ್ತಾ ಇದ್ದಿದ್ದು ಕೂತ್ಕೊಂಡು. ಈ ಕೆಲಸ ಬೆಂಗಳೂರಿನ DG ಕಚೇರಿಯಲ್ಲಿ ಖಾಕಿ ಬಟ್ಟೆಗಳನ್ನೆಲ್ಲರನ್ನು ಕರೆಸ್ಬಿಟ್ಟು ಕೂರಿಸ್ಕೊಂಡು ಮಾತಾಡಿದ್ರೆ ಆಗಲ್ಲ. ಈಗಲೂ ಹೇಳ್ತೀನಿ ಆಗಲ್ಲ ಅಂತ. ಯು ಆರ್ ಓನ್ಲಿ ಪುಷಿಂಗ್ ಒನ್ ಸೈಡ್ ಫಾರ್ ಆಕ್ಷನ್ ಅಷ್ಟೇ. ಆಗಲ್ಲ, ಈಗಲೂ ಬರ್ಕೊಡ್ತೀನಿ ನಾನು. ಸರ್ ಉರಿಯೋ ಬೆಂಕಿಗೆ ತುಪ್ಪ ಸುರಿತಾ ಇಲ್ವಾ ಸರ್ ಇವರು? ಈಗ ಓಪನ್ ಆಗಿ ಹೇಳ್ಕೊಳ್ತಾರೆ ಪ್ರಮೋದ್ ಮುತಾಲಿಕರನ್ನ ಬಂಧಿಸಿ, ಕಲ್ಲಡ್ಕ ಪ್ರಭಾಕರ್ನ ಬಂಧಿಸ್ರಿ ಅಂತ ಹೇಳಿ. ಅದು ಇನ್ನೊಂದು ಕಡೆ ಬೆಂಕಿಗೆ ತುಪ್ಪ ಸುರಿದಂಗ ಆಗಲ್ವಾ ಸರ್? ಸುರಿಬಹುದು, ನಾನು ಇಲ್ಲ ಅಂತ ಹೇಳಲ್ಲ. ನಂಬರ್ 2, ಲೀಗಲಿ ಹೋಮ್ ಮಿನಿಸ್ಟ್ರು, ಚೀಫ್ ಮಿನಿಸ್ಟ್ರು, ಪ್ರೈಮ್ ಮಿನಿಸ್ಟರ್ ಅಲ್ಲ, ಯಾರಿಗೂ ಅಧಿಕಾರ ಇಲ್ಲ ಇನ್ವೆಸ್ಟಿಗೇಷನ್ ಆಫೀಸರ್ ನಾನು ಈ ಕೆಲಸ ಮಾಡೋನ್ನಕ್ಕೆ. ಆದರೆ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಂತ ಹೇಳೋ ಅಧಿಕಾರ ಚೀಫ್ ಮಿನಿಸ್ಟರ್ಗೋ ಹೋಮ್ ಮಿನಿಸ್ಟರ್ಗೋ ಇದೆ. ಇಲ್ಲ ಅನ್ಬಾರ್ದು ನೀವು. ಬಿಕಾಸ್ ಅಲ್ಟಿಮೇಟ್ಲಿ ಈಸ್ ದ ಬಾಸ್. ಎಕ್ಸಿಕ್ಯೂಟಿವ್ನಲ್ಲಿ ಅವರೇ ತಾನೆ, ಹೋಮ್ ಮಿನಿಸ್ಟರ್ ತಾನೆ. ಹಾಗಾಗಿ ಅವ್ರಿಗೆ ಅಧಿಕಾರ ಇದೆ, ಅದು ಇಲ್ಲ ಅಂತ ಹೇಳಕ್ ಬರಲ್ಲ. ಆದರೆ ಎಕ್ಸ್ ನ ಬಂಧಿಸು, ವೈ ನ ಬಂಧಿಸು ಅಂತ ಹೇಳಲಿಕ್ಕೆ ಬರಲ್ಲ. ಅಂದ್ರೆ ಇವ್ರು ಬೇಕಾದ್ ಮಾಡಿದ್ರು ನಾನು ಬಂಧಿಸಬಾರ್ದಾ?
ಬಂಧಿಸಿ. ಯಾವನ್ ಬೇಡ ಅಂದವ್ ನಿಮ್ಮನ್ನ? 144 ಸೆಕ್ಷನ್ ಅನ್ನ ಉಲ್ಲಂಘನೆ ಮಾಡ್ತಾರೆ, ನಾ ನೋಡ್ಕೊಂಡು ಕೂತ್ಕೋಬೇಕು. ಯಾರು ನಿಮ್ಮನ್ ಬೇಡ ಅಂದವ್ರಿ? ಬಂಧಿಸ್ಬಿಟ್ಟು ಹೇಳ್ಬೇಕಾಗಿತ್ತು ನೀವು. ಯಾರು ನಿಮ್ಮನ್ ಬೇಡ ಅಂದಿರೋರು? ಹೂ ಹ್ಯಾಸ್ ಸ್ಟಾಪ್ಡ್ ಯು? ಈಗ ನಾಳೆ ಬೆಳಗ್ಗೆ ಪೊಲೀಸ್ನವರೋಗಿ ಕಲ್ಲಡ್ಕ ಪ್ರಭಾಕರ ಭಟ್ಟನ್ನ ನಾವು ಬಂಧಿಸ್ಬೇಕು ಅಂದ್ರೆ ಯಾರು ತಡೆಯಕ್ಕಾಗತ್ತೇನ್ರಿ? ಬಂಧಿಸ್ಬೋದು ನೀವು. ಯಾರು ನಿಮ್ಮನ್ನು ಬಂಧಿಸ್ಬೇಡಿದ್ರೆ? ಪಾಯಿಂಟ್ ಈಸ್ ಆ ಬಂಧನವನ್ನ ಮಾಡುವಂತ, ಅದಕ್ಕೆ ಹೇಳೋದು ರಾಜ್ಯ ಸರ್ಕಾರ ಪ್ರಭುತ್ವ ಅನ್ನುವುದು ಒಂದು ರೀತಿ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡುತ್ತಿದೆ ಅನ್ನುವಂತಹ ಇಂಪ್ರೆಷನ್ ಅನ್ನ ಕಳಿಸ್ಬೇಕು. ಕಳಿಸ್ದೇ ಇದ್ರೆ, ಈಗ ಇವ್ರು ಹೇಳಿದ್ರು ಅಂತ ನೀವು ನಾಳೆ ಬಂಧನ ಮಾಡಿದಾಗ ಇನ್ನೊಂದು ಸೈಡ್ ಎಗರು ಬೀಳದೆ. ಯಾಕೆ ಅಂತ ಹೇಳ್ತೀನಿ. ಅದರ್ ಸೈಡ್ ಅಲ್ಲಿ ಯಾರ್ಯಾರ್ದೋ ಬಂಧನ ಆಗ್ಬೇಕು ಅಂತ ಈ ಸೈಡ್ನವ್ರದ್ದೊಂದು ವಾದ ಇರುತ್ತೆ. ಅದಾಗಲ್ಲ. ಅದಾಗದೇ ಇದ್ದಾಗ ಇನ್ನಷ್ಟು ಬೆಂಕಿ ಹಚ್ಕೊಳತ್ತೆ. ಅಂದ್ರೆ ಒನ್ ವೇ ಅಲ್ಲಿ ಹೋಗ್ತಾ ಇದಾರ ಅಂತ ಮುಖ್ಯಮಂತ್ರಿಗಳು? ಐ ಕೆನಾಟ್ ಸೇ ಒನ್ ವೇಲ್ ಹೋಗ್ತಿದ್ದಾರೆ ಅಂತ, ಬಟ್ ಪೊಲಿಟಿಕಲ್ ಇಂಟೆನ್ಷನ್ಸ್ ಅವ್ರನ್ನ ಒನ್ ವೇಲ್ ಕಳಿಸ್ಬಿಟ್ಟಿರ್ಬೋದು. ಆಸ್ ಎ ಚೀಫ್ ಮಿನಿಸ್ಟರ್ ಐ ವಿಲ್ ನಾಟ್ ಸೇ, ಅಂಡ್ ಅವರು ಮಾಡೋಕ್ಕಾಗಲ್ಲ ಅದನ್ನ. ಆದರೆ ಒಬ್ಬ ಪೊಲಿಟಿಷಿಯನ್ ಆಗಿ ನೆಕ್ಸ್ಟ್ ವರ್ಷ ಚುನಾವಣೆಗೆ ಬರ್ತಿರೋದ್ರಿಂದ, ಪರ್ಟಿಕ್ಯುಲರ್ಲಿ ದಕ್ಷಿಣ ಕನ್ನಡದಲ್ಲಿ ಇವರಿಬ್ಬರ ಹೋರಾಟ ವಿಪರೀತವಾಗಿರೋದ್ರಿಂದ, ತೀವ್ರ ಜಿದ್ದಾಜಿದ್ದಿರೋದ್ರಿಂದ ಪೊಲಿಟಿಕಲಿ ಹೀಸ್ ಪುಶ್ ಟು ಒನ್ ವೇನ ಅಂತ ಅನ್ನಿಸ್ತಿದೆ ನನಗೆ, ಪೊಲಿಟಿಕಲಿ. ಬಟ್ ಇದನ್ನು ನಿಭಾಯಿಸಬೇಕಾಗಿದ್ದರೆ ಆಕ್ಚುಲಿ ನಿಭಾಯಿಸಬೇಕು. ರಾಜ್ಯದ ಹಿತದೃಷ್ಟಿ, ರಾಜ್ಯದ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ ದೇಶದಲ್ಲಿ. ದಿಸ್ ಇಸ್ ನಾಟ್ ದ ವೇ ಅನ್ನೋದಾಗಿದ್ದರೆ ಚೀಫ್ ಮಿನಿಸ್ಟ್ರು ಈ ಸಭೆಗೆ ಮುನ್ನ ಅಥವಾ ಆಮೇಲೆ ಅಥವಾ ಈ ಸಭೆಗೇನೆ ಕಾವೇರಿಯ ವಿಚಾರದಲ್ಲಿ ಹೇಗೆ ನೀವು ಪ್ರತಿಪಕ್ಷದವ್ರನ್ನ ಕರೆದೊಂದು ಸಭೆ ಮಾಡ್ತೀರೋ, ಆಲ್ ಪಾರ್ಟಿ ಮೀಟಿಂಗ್, ಆಲ್ ಪಾರ್ಟಿ ಅಲ್ಲ ನಾನು ಮಾತಾಡೋದು, ಆಯ್ದ ನಾಯಕರು, ನಾನು ಐ ಆಮ್ ನಾಟ್ ಟಾಕಿಂಗ್ ಆಲ್ ಪಾರ್ಟಿ, ಆಯ್ದ ಕೆಲವು ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಯಾಕೆ ಹಿಂಗಾಗ್ತಿದೆ, ಆಲ್ ರೈಟ್ ಅಪ್ಪ, ನಾಳೆ ನೀವು ಅಧಿಕಾರಕ್ಕೆ ಬರ್ಬೋದು, ಫೇರ್ ಎನಫ್. ನೀವು ಅಧಿಕಾರಕ್ಕೆ ಬಂದಾಗ ನಮ್ಮವರು ಇದೇ ರೀತಿ ಮಾಡ್ತಾ ಕೂತ್ಕೊಂಡ್ರೆ ಕೆಲಸ ಆಗತ್ತಾ? ವಿ ವಿಲ್ ನಾಟ್ ಗೆಟ್ ಇನ್ ಟು ದಿಸ್. ಯು ಫೈಟ್ ಮೀ, ನೋ ಪ್ರಾಬ್ಲಮ್. ಪೊಲಿಟಿಕಲಿ ಲೆಟ್ ಅಸ್ ಫೈಟ್. ಅನ್ನ ಭಾಗ್ಯ, ಬೋಗಸ್ ಭಾಗ್ಯ ಅಂತ ಕರೀರಿ, ಹೌದಾ ಅಲ್ವಾ? ಜನ ತೀರ್ಮಾನ ಮಾಡಲಿ. ನನ್ನ ಮೇಲೆ ನೀನು ಭ್ರಷ್ಟ ಅಂತೇಳಿ ದೂರು ಕೊಡಿ, ಫೇರ್ ಎನಫ್, ಕೋರ್ಟ್ ವಿಲ್ ಡಿಸೈಡ್ ದ್ಯಾಟ್. ಬಟ್ ಈಸ್ ದಿಸ್ ದ ವೇ? ಈ ಕಾನ್ಫಿಡೆನ್ಸ್ ತೆಗೆದುಕೊಳ್ಳಬೇಕಾದ ಕೃತ್ಯಗಳು, ಕೆಲಸಗಳನ್ನು ಎಲ್ಲಿವರೆಗೂ ಲೀಡರ್ಶಿಪ್ ಅಲ್ಲಿರೋರು ಮಾಡಲ್ವೋ ಅಥವಾ ಜನರಿಗೆ ಅದು ಕಾಣಲ್ವೋ ಅಲ್ಲಿವರೆಗೆ ನೀವು ತೆಗೆದುಕೊಳ್ಳುವ ಇವತ್ತಿನ ಎಲ್ಲ ಕ್ರಮ ಒನ್ ಸೈಡೆಡ್ ಆಗುವ ಅಪಾಯ ಇರುತ್ತೆ. ಬಟ್ ಅಲ್ಟಿಮೇಟ್ಲಿ ಮುಖ್ಯಮಂತ್ರಿಗಳಿದ್ ಸರಿ ಅನ್ಸುತ್ತೆ ಸರ್. ಇಂಟೆಲಿಜೆನ್ಸ್ ದಕ್ಷಿಣ ಕನ್ನಡದಲ್ಲಿ ಫೇಲ್ಯೂರ್ ಆಗಿದೆ. ಪಾಕಿಸ್ತಾನದಿಂದ ಬಂದಿದ್ ಯಾವುದೋ ಮನೆ ಮಾಡ್ಕೊಂಡು ಕೊಡ್ತಾರೆ, ಅವ್ರನ್ನೆಲ್ಲ ಹುಡ್ಕೊಳ್ಳೋಕ್ಕಾಗತ್ತೆ. ಈ ರೀತಿ ಎರಡು ಸಂಘಟನೆಗಳು ಹುಡುಕಕ್ಕಾಗಲ್ಲ. ಸಿದ್ದರಾಮಯ್ಯ ಬಂದ ಮೇಲೆ ಆಗಿರೋದಲ್ವಲ್ಲ, ಮುಂಚೆಯಿಂದನು ಮೊದಲು ಇತ್ತು ತಾನೆ ಅಂತಾರೆ. ಅದೇನು ಹೊಸ್ತಲ್ವಲ್ಲ. ಇವ್ರು ಬಂದ್ಮೇಲೆ ಜಾಸ್ತಿ ಪ್ರತಿ ಕಮ್ಯುನಲ್ ರಯಟ್ಸ್ ಆದಾಗ ನಾನು ನೋಡಿರೋದಪ್ಪ, ಸಣ್ಣ ಪುಟ್ಟ ಕಮ್ಯುನಲ್ ರಯಟ್ಸ್, ಇಲ್ಲ ಲೋಕಲ್ MLA, ಇಲ್ಲ ಲೋಕಲ್ MP, ಇಲ್ಲ ಲೋಕಲ್ ಅಲ್ಲಿರೋ ಯಾರೋ ಒಂದಷ್ಟು ಧುರೀಣರು, ಇಲ್ಲ ರಾಜ್ಯ ಸರ್ಕಾರದ ಕಡೆಯಿಂದ DC-ನೋ SP-ಗಳು ಅಥವಾ DIG-ಗಳು, ಅವಾಗೆಲ್ಲ IG-ಗಳು ಯಾರೊಬ್ರು ಫಸ್ಟ್ ಮಾಡಕ್ಕೆ ಅಟೆಂಪ್ಟ್ ಮಾಡೋದು ಎಲ್ಲರನ್ನೂ ಸೇರಿಸಿ ಸಭೆ ಮಾಡಕ್ಕೆ ಸ್ಟಾರ್ಟ್ ಮಾಡೋದು. ಮೊದಲನೇ ಕೆಲಸ ಅದು ಮಾಡೋದು. ಒಂದು 3-4 ದಿನದ ಆ ಬಿಸಿ ಇಳಿದ ತಕ್ಷಣ, ಆ ಬಿಸಿಲಿ ಯಾರೂ ಮಾಡೋಕ್ಕಾಗಲ್ಲ, ಅದಾದ ಕೂಡಲೇ ಮಾಡೋದು ಇದೇ ಕೆಲಸ. ಈ ಪ್ರಕರಣದಲ್ಲಿ ಮಂಗಳೂರಿನಲ್ಲಿ ಆ ಕೆಲಸ ನಡೀತಾನೆ ಇಲ್ಲ. ಎರಡೂ ಕಡೆಯವರು, ರಾಜ್ಯ ಸರ್ಕಾರದಿಂದ ಕಡೆಯಿಂದ ಪೊಲೀಸ್ನವರಾಗಲಿ ಅಥವಾ ಆ ಕಡೆ ಹಿಂದೂ ಸಂಘಟನೆಗಳಾಗಲಿ, ಇಬ್ಬರು ಬಡಿಗೆ ಹಿಡ್ಕೊಂಡು ನಿಂತು ಬಿಟ್ಟಿದ್ದಾರೆ. ಈಗ ಆ ಕೆಲಸನೇ ಆಗ್ತಿಲ್ಲ. ಎಂಡ್ ರಿಸಲ್ಟ್ ಇದು ಪಾಲಿಟಿಕ್ಸ್. ಇದೇ ವಿಚಾರಕ್ಕೆ ಉದಾಹರಣೆಗೆ ಇಲ್ಲಿ ಒಂದಷ್ಟು ಆದೇಶ ಕೊಟ್ಟಿದ್ದಾರೆ ಅಂತ ಇವತ್ತು ಇಲ್ಲಿ ಇದೆಯಪ್ಪ. ಈಗ ಏನ್ರೇ 75 ವರ್ಷ ಆಗಿದೆ ಹೇಳಿದ್ರೆ ನಂಗೆ ಗೊತ್ತಿಲ್ಲ, ದಟ್ ಇಸ್ ವಾಟ್ ಅವರ್ ಕೊಲೀಗ್ಸ್ ಆರ್ ಸೇಯಿಂಗ್. ಹೇಳಿದ್ರೆ ನಮ್ಮ ಕೊಲೀಗ್ಸ್ ನಾನು ಟ್ರಸ್ಟ್ ಮಾಡ್ತೀನಿ, ಅದು ಪ್ರಶ್ನೆ ಬೇರೆ. ಹೇಳಿದ್ದಾರೆ ಸರ್, ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ನನ್ನ ಕೊಲೀಗ್ಸ್ ನಾನು ಟ್ರಸ್ಟ್ ಮಾಡ್ತೀನಿ ಇನ್ನಲ್ಲ, ನನ್ನ ಕೊಲೀಗ್ಸ್ ನಂಬುದು ಇನ್ಯಾರು ನಂಬಬೇಕು ಈ ದೇಶದಲ್ಲಿ? ಈಗ ಹಾಗಾಗಿ ಕಲ್ಲಡ್ಕ ಪ್ರಭಾಕರ್ ಕಂಡ್ರೆ ಭಯ ಬೀಳ್ತೀರಾ ಅಂತಾರೆ. ದೀಸ್ ಆರ್ ದ ಸ್ಟೇಟ್ಮೆಂಟ್ಸ್ ವಿಚ್ ವಿಲ್ ಇರಿಟೇಟ್ ದ ಅದರ್ ಸೈಡ್. ನಾನು ಹೇಳ್ತಾ ಇದ್ದೀನಿ, ಅದನ್ನು ಯಾಕ್ರೆ ಅರೆಸ್ಟ್ ಮಾಡಿಲ್ಲ ಅಂದರೆ ಯು ಹ್ಯಾವ್ ನೋ ಬಿಸ್ನೆಸ್ ಟು ಟೆಲ್ ದಟ್. ಅದನ್ನು ಮಾಡದೇ ಇರೋ ಪೊಲೀಸ್ ಆಫೀಸರ್ಗೆ ಯು ಗೆಟ್ ಔಟ್ ಅಂತ ಹೇಳ್ಬೇಕಷ್ಟೇ. ಆ ತಾಕತ್ ತೋರಿಸ್ಬೇಕು, ಅದು ಹೇಳ್ಬೇಕು, ಅದನ್ನು ನೀವು ತೋರಿಸ್ಬೇಕು. ನನಗೆ ಬೇಕಾದ ರೀತಿ ಇದು ಕೆಲಸ ಮಾಡಬೇಕು ಇಲಾಖೆ ಕಾಂಗ್ರೆಸ್ ಅಥವಾ BJP ಅಥವಾ JDS ಪಕ್ಷದ ಆಸ್ತಿ ಅಲ್ಲ, ಇಟ್ಸ್ ಎ ಸ್ಟೇಟ್ ಪವರ್. ಅದು ಇವ್ರ ಆಸ್ತಿ ಅಲ್ಲ. ನೆಕ್ಸ್ಟ್ ವರ್ಷನೂ ನಾವೇ ಎಲೆಕ್ಷನ್ಗೆ ಬರೋದು ಜ್ಞಾಪಕ ಇದೆಯಾ ಅಂತಂತಾರೆ. ದಟ್ಸ್ ಎ ಥ್ರೆಟ್. ದಟ್ ಕ್ಯಾನ್ ಬಿ ಎ ಥ್ರೆಟ್. ಅದು ಈ ರೀತಿಯ ಮಾತುಗಳಿಂದ ಆಫೀಸರ್ಸು ಎನರ್ಜೈಸ್ ಆಗಿ
ಏನು ಉತ್ಸಾಹ ಭರಿತರಾಗಿ ಕೆಲಸ ಮಾಡ್ತಾರೆ ಅಂತ ಯಾವ ನಾಯಕರು ಮಂತ್ರಿಗಳು ಪರಿಭಾವಿಸಬೇಡಿ. ಅವರಲ್ಲಿ ಕೇಳಿಸ್ಕೊಂಡು ಇಂಥ ಬೇಜಾನ್ ಸ್ಟೇಟ್ಮೆಂಟ್ಗಳು ಅವ್ರು ಬೇಜಾನ್ ಮೀಟಿಂಗಲ್ಲಿ ಕೇಳಿಸ್ಕೊಂಡ್ಬಿಟ್ಟಿರ್ತಾರೆ. ಎಸ್ ಸರ್ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಆದರೆ ಎಸ್ ವಿ ವಿಲ್ ಡೂ ಇಟ್ ಸರ್, ಸೊ ನೈಸ್ ಸರ್, ಫ್ಯಾಂಟಾಸ್ಟಿಕ್ ಸರ್, ವೆರಿ ಗುಡ್ ಸರ್, ಸೂಪರ್ ಸರ್ ಅಂದ್ಬಿಟ್ಟು ಖಾಲಿ ಮಾಡೋಗ್ಬಿಡ್ತಾರೆ. ಹೇಳಿದ್ದೀನಿ, ಅಂದ್ರೆ ಇದು ನಾವು ಈಗ ಸುಮ್ಮನೆ ದ್ಯಾಟ್ ಈಸ್ ನಾಟ್ ದ ವೇ ಇಟ್ ರನ್ಸ್. ಇಟ್ ವಿಲ್ ನಾಟ್ ರನ್ ದಟ್ ವೇ. ಬ್ಯೂರೋಕ್ರಸಿನಲ್ಲಿ ಸಾಧ್ಯ ಇಲ್ಲ ಅದು. ಹಾಗಾಗಿ ಅನ್ಲೆಸ್ ಯು ಟೇಕ್ ಯುವರ್ ಪೊಲೀಸ್ ಆರ್ ಎನಿಬಡಿ ಕಾನ್ಫಿಡೆನ್ಸ್ಗೆ, ಪ್ಲಸ್ ಇದರಲ್ಲಿ ಇನ್ವಾಲ್ವ್ ಆಗಿರೋ ಬೇರೆ ಆರ್ಗನೈಸೇಷನ್ಸ್ಗೆ, ಆಲ್ ರೈಟ್ ಅಪ್ಪ. ಈಗ ನಿಮಗೂ ಪೇಜಾವರಕ್ಕೂ ಆಗಲ್ಲಪ್ಪ, ಪೇಜಾವರ ಸ್ವಾಮಿಗಳಿಗೂ ನಿಮಗೂ ಆಗಲ್ಲಪ್ಪ ಅವ್ರಿಗೂ. ಈಗ ಅವರೇ ಹೇಳಿದ್ರಲ್ಲ ನಾನು ಮಾತಾಡ್ತೀನಿ ಅಂತ. ನಾನು ಯಾರು ಇದ್ದಿದ್ದು ಅಡ್ವೈಸ್ ಮಾಡೋಕೆ, ಸರ್ ತಗೊಳ್ಳಿ ಸರ್ ಕಾಲ್ನ ಅವ್ರಿಗೆ ಕರೆ ಕೇಳಿ ಸರ್, ಒಂದು ಮೀಟಿಂಗು ನಾನು ಬರ್ತೀನಿ ಅಂತ ಹೇಳಿ ಸರ್. ಅದಕ್ಕಿಂತ ಗನಂದಾರಿ ಕೆಲಸ ಈಗ ಇನ್ನೇನು ಇಲ್ವಲ್ಲ ಇಲ್ಲಿ ಬೆಂಗಳೂರಿನಲ್ಲಿ, ಇಲ್ಲ ಇನ್ನೇನು ಇಲ್ವಲ್ಲ ಗನಂದಾರಿ ಕೆಲಸ. ಅದಕ್ಕಿಂತ ನಾನೇ ಬರ್ತೀನಿ ಬನ್ನಿರಿ, ಪೇಜಾವರದವ್ರು ಕರೀರಿ ಅವ್ರನ್ನೂ. ಫ್ಯಾಂಟಾಸ್ಟಿಕ್. ಹೊರಗಡೆ ನೋಡ್ತಿರೋ ಜನಕ್ಕಾಗಿ ಏನನ್ಸತ್ತೆ, ಮಂಗಳೂರವ್ರಿಗೆ ಏನು ಬೇಕಾರೋ ಅನ್ನಿಸ್ಬೋದು. ಡ್ರಾಮಾ ಆಡ್ತಿದ್ದಾನೆ ಸರ್ ಅಂತ ಅನ್ಬೋದು, ಅವ್ರು ಡ್ರಾಮಾ ಸರ್ ಅವ್ರದ್ದು ಆ ಕಡೆ ಅಂತ ಏನು ಬೇಕಾರೋ ಅನ್ಬೋದು ಅವರು. ಬಟ್ ರಾಜ್ಯದ ಇತರ ಜನಕ್ಕೆ ಏನೋಗ್ಬೇಕು ಮೆಸೇಜ್ ಆಗ, ಹಿ ಈಸ್ ಮೇಕಿಂಗ್ ಎನ್ ಅಟೆಂಪ್ಟ್ ಅಟ್ ಪೀಸ್. ಇದನ್ನೆಲ್ಲಿ ಕಳಿಸಿದ್ದೀರಿ? ಕಳಿಸಲ್ಲ. ಈ ಹಿಂದೆ ಕೇಸಸ್ಸನ್ನು ವಿಡ್ರಾ ಮಾಡಿದಾಗಲೇ ನಾವು ಹೇಳಿದ್ವಿ ಯಾವುದೇ ಕಡೆ ಕೇಸ್ಗಳನ್ನ ಇದು ಡೇಂಜರಸ್ ಟ್ರೆಂಡ್ ದಾರಿ ಮಾಡ್ಕೊಡ್ತಾ ಇದ್ದೀರಿ ನೀವುಗಳು ಅಂತ. ಈ ಸರ್ಕಾರ ಬಂದು ಈಗ ಏನಾಗ್ತಿರುತ್ತೆ ಗೊತ್ತಾ, ಕೇಸ್ ವಿಡ್ರಾ ಇಲ್ಲಿ ಹಿಂಗೆ ಆಗ್ತಾ ಇದ್ದಾಗ, ಈಗ ಇಲ್ಲಿ ಯಾವುದೋ 15 ಕೇಸೋ 20 ಕೇಸೋ ಕಲ್ಲುಡ್ಸ್ಕೊಂಡವ್ರಿಗೋ ಅಥವಾ ಇನ್ಯಾವುದೋ ಗಲಾಟೆನಲ್ಲಿಗೋ ಪೊಲೀಸರು ಕೇಸ್ ಹಾಕಿದಾರಲ್ಲ, ದಿ ಸೋ ಕಾಲ್ಡ್ ಯಾರೋ ಹಿಂದೂ ಆರ್ಗನೈಸೇಷನ್ಸ್ ಅಥವಾ ಬಿಜೆಪಿನವರು ಅಂತ, ಅವ್ರಿಗೆ ಫಸ್ಟ್ ಅಶ್ಯೂರೆನ್ಸ್ ಏನೋಗಿರುತ್ತೆ ಗೊತ್ತಾ, ಬರ್ಲಿ ಇರೋಣ ನಮ್ಮ ಸರ್ಕಾರ ವಿಡ್ರಾ ಮಾಡಿ ಕೊಡೋಣ, ಫಸ್ಟ್ ಅಶ್ಯೂರೆನ್ಸ್ ಹೋಗಿರುತ್ತೆ, ಬರ್ದಿಟ್ಕೊಳ್ಳಿ. ಅಂದ್ರೆ ಎರಡೂ ಮಾಡೋದು ಡ್ರಾಮಾನೇ. ಬೌಂಡ್ ಟು ಹ್ಯಾಪನ್ ಇಫ್ ದೇ ಕಮ್ ಟು ಪವರ್. ಅಲ್ಲ, ಎರಡೂ ಮಾಡೋದು ಡ್ರಾಮಾನೇ ಸರ್ ಇದು. ಐ ವಿಲ್ ನಾಟ್ ಸೇ ಡ್ರಾಮಾ, ಐ ವಿಲ್ ಸೇ ಇಟ್ ಈಸ್ ವಿತ್ ಪರ್ಪಸ್. ಉದ್ದೇಶಪೂರ್ವಕವಾಗಿ ಮಾಡೋದು, ಡ್ರಾಮಾ ಅಲ್ಲ. ಡ್ರಾಮಾ ಇಂದ ಲಾಸ್ ಅಲ್ಲ, ಇದು ಉದ್ದೇಶಪೂರ್ವಕವಾಗಿ ಎರಡೂ ಕಡೆಗಳು ಮಾಡೋದು ಕೆಲಸ ಇದು. ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು ಅಂತ. ಹೀಗಿರಬೇಕಾದ್ರೆ ಶಾಂತಿ ಸ್ಥಾಪನೆ ಹೆಂಗೆ ಸಾಧ್ಯ? ಹೆಂಗೆ ಸಾಧ್ಯ ಅದು? ಏನು ಫಸ್ಟ್ ಟೈಮ್ ಅಲ್ವಲ್ಲ ಕಮ್ಯುನಲ್ ರೈಟ್ಸ್, ನಮ್ಗೆ ಅದೇನು ಅರ್ಥವೇ ಆಗ್ತಿಲ್ವಲ್ಲ ಅನ್ನಕ್ಕೆ. ಈ ಸಿಂಗಾಪುರಲ್ಲ ಎಲ್ಲ ಒಂದು ಕಡೆ ಗಲಾಟೆ ಎಲ್ಲ ಸಿಕ್ಕಾಪಟ್ಟೆ ನೋಡಿದ್ರು, ರೋಡಲ್ಲೆಲ್ಲ ಟೈರಿಗೆ ಬೆಂಕಿ ಹಾಕ್ಬಿಟ್ಟಾಗಲ್ಲ ಹೋಗಿ ಕೆಲ್ಸಕ್ಕೆ ಹೋಗಿದ್ದು ವರ್ಕರ್ಸು, ಆ ಪೊಲೀಸ್ ಗಾಬರಿ ಆಗ್ಬಿಟ್ರಂತೆ ತುಂಬ ಹೊತ್ತು. ಇದೇ ಹೊಸ ಟೈಪ್ ಇದೆ, ಇದು ನಾವು ನೋಡೇ ಇಲ್ವಲ್ಲ ಇದನ್ನ ಅಂತ. ಹಂಗೇನು ಅಲ್ವಲ್ಲ ನಮಗೆ ಕಮ್ಯುನಲ್ ರೈಟ್ಸ್. ವಿ ನೋ ಎಕ್ಸಾಕ್ಟ್ಲಿ ಹೌ ಟು ಹ್ಯಾಂಡಲ್ ಇಟ್. ಮುತಾಲಿಕ್ ಪ್ರಚೋದನೆಯನ್ನ ಮಾಡ್ತಾ ಇದ್ದಾರೆ, ಕಾನೂನಿ ಪ್ರಕಾರ ಅದು ಉಲ್ಲಂಘನೆ ಆಗಿದೆ ಅಂತಂದ್ರೆ ಕ್ರಮ ತಗೊಳಕ್ಕೆ ಯಾರು ಸ್ಟಾಪ್ ಮಾಡ್ತಾರೆ ನಿಮ್ಮನ್ನ? ಬಟ್ ಸೇಮ್ ವೇ, ಈಸ್ ಇಟ್ ನಾಟ್ ಎ ಪ್ರೊವೊಕೇಶನ್ ಆಫ್ ಯುವರ್ ಓನ್ ಮಿನಿಸ್ಟರ್? ಈ ಕ್ವಶನ್ ಆನ್ಸರ್ ಬಂದ ತಕ್ಷಣ ಅದಕ್ಕೆ ಆನ್ಸರ್ ಸಿಕ್ಕದಿದ್ದಾಗ ಈ ಸೈಡ್ ರಿವೋಲ್ಟ್ ಆಗಿ ನಿಂತ್ಕೊಳ್ಳುತ್ತೆ ಅಲ್ವಾ? ಹಾಗೆ ಆಲ್ ರೈಟ್. ಈ ಮಧ್ಯ ಸದಾನಂದ ಗೌಡರು ಕರಾವಳಿ ಸಿಎಂ ಸಿದ್ದರಾಮಯ್ಯನವರು ಓಪನ್ ಆಗಿ RSS ಮತ್ತು ಬಜರಂಗ ದಳ, ಶ್ರೀರಾಮ ಸೇನೆ, SDPI, PFI ಅನ್ನ ಮಟ್ಟ ಹಾಕ್ತೀವಿ ಅಂತ ಪ್ರತಿಕ್ರಿಯೆಯನ್ನು ಕೊಟ್ಟರು. ಬಾಯಿ ಮಾತಿಗೆ ಕೆಲವು ಮುಸ್ಲಿಂ ಸಂಘಟನೆಗಳ ಬಗ್ಗೆಯೂ ಕೂಡ ಮಾತನಾಡಿದ್ರು. ಆದರೆ ಚಿಕ್ಕಬಳ್ಳಾಪುರದಲ್ಲಿ ಸಂಜೆ ಹೊತ್ತಿಗೆ ಮಾತನಾಡಿ, ನಾನು ಯಾರ ಬಂಧನಕ್ಕೂ ಕೂಡ ಆದೇಶ ಕೊಟ್ಟಿಲ್ಲ ಅಂತ ಹೇಳಿದ್ರು. ಅವನಿಗಳನ್ನ ಕೇಳಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು ಅವರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಅಂತ ಸೂಚನೆ ಕೊಟ್ಟಿದೆ. ಹಿಂದ್ಗಡೆ ಇರ್ತಕ್ಕಂಥ ಶಕ್ತಿಗಳು ಯಾವುವು ಅಂತಕ್ಕಂಥದ್ದನ್ನು ಕೂಡ ಗುರುತಿಸಿ ಅವ್ರ ಮೇಲೂ ಕೂಡ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ. PFI ಇರ್ಬೋದು, ಶ್ರೀರಾಮ್ ಸೇನೆ ಇರ್ಬೋದು, ಬಜರಂಗ ದಳ ಇರ್ಬೋದು, RSS ನವ್ರು ಇರ್ಬೋದು, SDPI ಇರ್ಬೋದು, ಯಾರ್ಯಾರು ಮಾಡ್ತಾರೆ ಅವ್ರ ಮೇಲೆ ಎಲ್ಲ ಕಠಿಣವಾದಂತ ಕ್ರಮ ತಗೋಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೀನಿ. ಕಲ್ಲಡ್ಕ ಪ್ರಭಾಕರ್ ಅಂತ ಹೇಳಿಲ್ಲ, ಯಾರ ಹೆಸರು ಹೇಳಿಲ್ಲ. ಯಾರೇ ಶಾಂತಿ ಕದರ್ತಕ್ಕಂಥ ಕೆಲಸವನ್ನ ಮಾಡಿದ್ರೆ, ಕೋಮು ಗಲಭೆಗಳನ್ನ ಮಾಡ್ತಕ್ಕಂಥ ಪ್ರಚೋದನಕಾರಿಯಾದಂತ ಭಾಷಣಗಳನ್ನ ಯಾರೇ ಮಾಡಿದ್ರು ಕೂಡ ಯಾವುದೇ ಸಂಘಟನೆ ಮುಖ್ಯಸ್ಥ ಇರಲಿ ಅವ್ರನ್ನ ಕ್ರಮ ತಗೊಳ್ಳಿ ಅಂತ ಹೇಳಿದ್ರು. ಹಾಗಿದ್ರೆ ಕರಾವಳಿ ಕೋಮು ಗಲಭೆಗೆಲ್ಲ ಕಾರಣ ಆಗಿದ್ದು ಸಂಘ ಪರಿವಾರನ ಅಥವಾ ಬಿಜೆಪಿನ ಅಂತಿದೆ. ಕಾರಣ ಈ ರೀತಿ ಬೆಂಕಿ ಹಚ್ಚುವ ಕೆಲಸಗಳು ಎಲ್ಲ ಕಡೆಯಿಂದ ಆಗ್ತಿರೋದು. ಕಲಬುರಗಿಯಲ್ಲಿ ಮಾತನಾಡೋ ಶೋಭಾ ಕರಂದ್ಲಾಜೆ ಎಲ್ಲವನ್ನು ದಕ್ಷಿಣ ಕನ್ನಡ ಜಿಲ್ಲೆಯವರು ಸಹಿಸಿಕೊಳ್ಳಕ್ಕೆ ನಾವೇನು ಷಂಡ್ರ ಅಂತ ಶೋಭಾ ಕರಂದ್ಲಾಜೆ ಕೇಳಿದ್ದಾರೆ. ಇದು ಷಂಡ ಸಮಾಜ ಅಲ್ಲ ಅಂತ ಈಶ್ವರಪ್ಪ ವಾಗ್ದಾಳಿ ನಡೆಸ್ತಿದ್ದಾರೆ. ಇತ್ತ ರಮಾನಾಥ್ರಯ್ಯನ ಪಿತೂರಿ ಮಾಡಿ ಷರತ್ನನ್ನು ಮುಗಿಸಿದ್ದಾರೆ ಅಂತ ಯಡಿಯೂರಪ್ಪ ಇನ್ನೊಂದು ಕಡೆ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ಯುವತಿಯ ಕೊಲೆ ಪ್ರಕರಣ ಸಂಬಂಧ ಪತ್ರಿಕೆಯೊಂದರ ಹೆಡ್ಲೈನನ್ನು ಚೇಂಜ್ ಮಾಡಿದ್ದಂಥ ಸಂಸದ ಪ್ರತಾಪ್ ಸಿಂಹ ಅವರ ಬಗ್ಗೆ ಈಗ ಯಾವುದೋ ಒಂದು ಆ ಪೇಪರ್ನವರು ನಾವು ಕ್ರಮ ತಗೋತೀವಿ, ನಮ್ದಲ್ಲ ಅಂತ ಅವ್ರು ಹೇಳ್ತಿದ್ದಾರೆ.
ನಾವು ಯಾವುದೇ ಕೋಮು ಪ್ರಚೋದಿತ ಭಾಷಣ ಮಾಡಿಲ್ಲ. ನಾವು ನಮ್ಮ ನ್ಯಾಯವನ್ನ ಪ್ರಜಾತಂತ್ರ ರೀತಿಯಲ್ಲಿ ನಾವು ಕೇಳಕ್ ಹೋಗಿದ್ದೀವಿ. ಇನ್ನು ನಾವು ಕೇಳಬಾರ್ದ? ಬಾಯಿ ಮುಚ್ಕೊಂಡಿರ್ಬೇಕಾ? ಏನು ಕಾಂಗ್ರೆಸ್ ಅವರು ಮಾಡ್ತಾರೆ, ಏನು KFD ಮಾಡುತ್ತೆ, ಏನು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಮಾಡುತ್ತೆ, ಅದಕ್ಕೆ ನಾವು ಬಾಯಿ ಮುಚ್ಕೊಂಡಿರ್ಬೇಕಾ? ನಾವೇನು ಶಂಡ್ರೇನು ದಕ್ಷಿಣ ಕನ್ನಡ ಜಿಲ್ಲೆಯವರು? ಕೊಲೆ ಆಗ್ತಾ ಇರೋದು ಕಣ್ಣು ನೋಡ್ಕೊಂಡು BJP ಸುಮ್ಮನೆ ಕೂತ್ಕೋಬೇಕಾ? ಷಂಡ್ರ ಸಮಾಜ ಅಲ್ಲ ಇದು. ಕೊಲೆ ಆಗ್ತಾ ಇರೋಂಥ ಸಂಸ್ಥೆಗಳಿದ್ರೆ, ಮುಸಲ್ಮಾನ್ ಸಂಸ್ಥೆನೋ ಹಿಂದೂ ಸಂಸ್ಥೆನೋ ನಿಮಗೆ ನಿಮ್ಮ ಹತ್ರ ಇದೆ, ಅವ್ರ ಬಗ್ಗೆ ಕ್ರಮ ತಗೊಳಕ್ಕೆ ನಿಮಗೆ ತಯಾರಿಲ್ಲ. ಅವ್ರ ಬಗ್ಗೆ ಕ್ರಮ ತಗೊಂಡ್ಬಿಟ್ರೆ ಮುಸಲ್ಮಾನ್ ಓಟ್ ಹೋಗುತ್ತೆ ಅಂತ ಭಯ. ರಾಮನಾಥ್ ರೈ ಅವರು ಪಿತೂರಿ ಮಾಡಿ ಅಲ್ಲೇನು ಕೊಲೆ ಆಯಿತು, ಅದಕ್ಕೆ ಪೂರ್ಣ ಜವಾಬ್ದಾರಿ ರಾಮನಾಥ್ ರೈ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಜವಾಬ್ದಾರಿ. ರಾಮನಾಥ್ ರೈ ಒಂದು ತಿಂಗಳು ಕಾಲ ಅಲ್ಲಿಗೆ ಹೋಗೋದನ್ನು ಬಿಟ್ಟರೆ ಬಹುಶಃ ಶಾಂತ ನೆಲೆಸಬಹುದು. ಇದಿಷ್ಟು ಬಿಜೆಪಿ ನಾಯಕರ ಹೇಳಿಕೆ. ಆದರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೇಂದ್ರ ಸಚಿವ ಸದಾನಂದ ಗೌಡರು ಕೂಡ ಟ್ವಿಟರ್ನಲ್ಲಿ 3 ಪ್ರಶ್ನೆಯನ್ನು ಹಾಕಿದ್ದಾರೆ. ಅದೇನು ಅಂತ ನೋಡೋದಾದ್ರೆ ಈ ರೀತಿಯಾಗಿದೆ. ಪ್ರಶ್ನೆ 1, ನಿಮಗೇನು ಅನ್ನಿಸ್ತಾ ಇಲ್ವಾದ್ರೆ ಯೋಜಿತ ಕೃತ್ಯವೆಂದು ತಿಳಿಯಲ್ವಾ ಅಂತ ಪ್ರಶ್ನೆ ಮೊದಲನೇದು. ಪ್ರಶ್ನೆ 2, ನಾವು ನೀವು ಸಮಾನ ದುಃಖಿಗಳೆಂದು ಒಂದು ಸಂದರ್ಭದಲ್ಲಿ ಹೇಳಿದ್ದೆ. ಮೃತಪಟ್ಟ ಶರತ್ ತಂದೆ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿ. ಪ್ರಶ್ನೆ 3, ನಿಮ್ಮನ್ನ ನೀವು ಕಲ್ಪಿಸಿಕೊಳ್ಳಿ, ಶರತ್ ತಂದೆ ಮುಖವನ್ನ ನೆನಪಿಸಿಕೊಂಡ್ರೆ ಸಂಕಟವಾಗಲ್ವಾ? ಆಲ್ರೈಟ್, ಒಂದು ಕಡೆ ರಮಾನಾಥ್ ರೈ ಅವರ ಮೇಲೆ ಒಂದು ರೀತಿಯಾದಂತಹ ಎಲ್ಲರ ಕಾನ್ಸಂಟ್ರೇಷನ್ ಫಿಕ್ಸ್ ಆಗ್ತಾ ಇರೋಂಗೆ ಕಾಣುತ್ತೆ. ಅತ್ತ ಈ ಎಲ್ಲ ಹೋರಾಟದ ಒಂದು ರೀತಿಯ ಭಾಳ ಅಗ್ರೆಸಿವ್ಲಿ ಕಾಣಿಸ್ಕೋತಾ ಇರೋವಂಥದ್ದು ಅಲ್ಲಿಯ MP ಶೋಭಾ ಕರಂದ್ಲಾಜೆ. ಇಬ್ಬರು ನನ್ನ ಜೊತೆ ಇದ್ದಾರೆ. ಲೆಟ್ ಅಸ್ ಸಿ ವಾಟ್ ವಿಲ್ ಹ್ಯಾಪನ್. ಒಂದು ಕಡೆ ಶ್ರೀ ರಮಾನಾಥ್ ರೈ, ಮಾನ್ಯ ಮಂತ್ರಿಗಳು ದಕ್ಷಿಣ ಕನ್ನಡದಿಂದ ನಮ್ಮ ಜೊತೆ ಇದ್ದಾರೆ. ತಮಗೆ ನಮಸ್ಕಾರ ಮತ್ತೆ ಸ್ವಾಗತ. ನಿಮಗೆ ನನ್ನ ಧ್ವನಿ ಕೇಳಿಸ್ತಾ ಇದೆ ಅನ್ಸತ್ತೆ ಸರ್? ಕೇಳಿಸ್ತದೆ. ಫೇರ್ ಎನಫ್. ಅತ್ತ ಶೋಭಾ ಕರಂದ್ಲಾಜೆ ಅವರಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದೀವಿ ಅಂತ ಅನ್ಸುತ್ತೆ. ಮೇಡಮ್, ಐ ಥಿಂಕ್ ನಿಮಗೂ ನನ್ನ ಧ್ವನಿ ಕೇಳುತ್ತೆ. ಆಲ್ ರೈಟ್, ಇತ್ತ ರಮಾನಾಥ್ ರೈ ಅವರು ನಮ್ಮ ಜೊತೆ ಇದ್ದಾರೆ. ರಮಾನಾಥ್ ರೈ ಅವರು 1 ತಿಂಗಳ ಕಾಲ ದಕ್ಷಿಣ ಕನ್ನಡಕ್ಕೆ ಹೋಗದಿದ್ದರೆ ಎಲ್ಲವೂ ಸಮಾಧಾನವಾಗಿ ಹೋಗುತ್ತದೆ ಎಂದು ಯಡಿಯೂರಪ್ಪನವರ ವಾದ. ಯಾತಕ್ಕಿದು ಪದೇ ಪದೇ ರಮಾನಾಥ್ ರೈ ಸುತ್ತಲೂ ತಿರುಗ್ತಾ ಇದೆ? ಎಲ್ಲ ಮಾತಾಡ್ಲಾ? ದಯವಿಟ್ಟು ಮಾತಾಡಿ. ಹಲೋ, ಕೇಳಿಸ್ತಾ ಇದೆ, ಹೇಳಿ. ಹಲೋ, ಮಾತಾಡ್ಲ. ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿಯಲ್ಲಿ ಮುಂಚೂಣಿ ಸ್ಥಾನದಲ್ಲಿದೆ. ಓಕೆ, ನೀವು ಯಾರು ನಿಮ್ಮ ಪ್ರತಿನಿಧಿಯನ್ನು ಕಳಿಸ್ಕೊಡಿ. ನಾವು ಎಲ್ಲಾ ರಂಗದಲ್ಲಿ ಕೂಡ ಅಭಿವೃದ್ಧಿ ಕಂಡಿದ್ದೇವೆ. ಓಕೆ, ಅದಕ್ಕಾಗಿ ಅಲ್ಲಿ ಬೇರೆ ದಾರಿ ಇಲ್ಲ. ಬಿಜೆಪಿ ಅವರಿಗೆ ಸಾಮರಸ್ಯವನ್ನು ಕದರ್ತಕ್ಕಂಥ ಕೆಲಸ ಮಾಡಿ ಏನಾದ್ರು ಪ್ರಯೋಜನ ಪಡೆಯುವಂತ ಹೇಳ್ತಕ್ಕಂಥ ಪ್ರಯತ್ನದಲ್ಲಿ ಅವರಿದ್ದಾರೆ. ನೋಡಿ, ಗಲಾಟೆ ಆಗುವಂತದ್ದು ಇಲ್ಲಿಯ 2 ಮತೀಯ ಸಂಘಟನೆಗಳಿಂದ. ಒಂದು ಅಲ್ಪಸಂಖ್ಯಾತ ಮತೀಯ ಸಂಘಟನೆ, ಮತ್ತೊಂದು ಬಹುಸಂಖ್ಯಾತ ಮತೀಯ ಸಂಘಟನೆ. ಅಲ್ಪಸಂಖ್ಯಾತರು ಮತೀಯವಾದಿ ಆದ್ರೆ ಅವರ ಸಮುದಾಯಕ್ಕೆ ಅಪಾಯ ಅಂತೆ. ಬಹುಸಂಖ್ಯಾತ ಮತೀಯವಾದಿ ಆದ್ರೆ ಈ ದೇಶಕ್ಕೆ ಅಪಾಯ ಅಂತೇಳಿ. ಬಹುಸಂಖ್ಯಾತರು ಯಾರು ಅಂತ ಹೇಳಿದ್ರೆ MLAಗಳು ಬಹುಸಂಖ್ಯಾತರು, MP ಗಳು ಬಹುಸಂಖ್ಯಾತರು, ಪೊಲೀಸ್ ಆಡಳಿತದಲ್ಲಿ ಬಹುಸಂಖ್ಯಾತರು, ಪತ್ರಿಕೆಯಲ್ಲಿ ಬಹುಸಂಖ್ಯಾತರು. ನಾವೇ ಮತೀಯವಾದಿಗಳಾದ್ರೆ ಅಲ್ಪಸಂಖ್ಯಾತ ಯಾರೋ ಒಬ್ಬ ತಪ್ಪು ಮಾಡಿದ್ರೆ ಇಡೀ ಅವನ ಸಮುದಾಯವನ್ನೇ ಉಲ್ಲೇಖ ಮಾಡಿ ಮಾತಾಡ್ತೀವಿ ನಾವು. ಆದ್ರೆ ಕಾಂಗ್ರೆಸ್ ಪಕ್ಷ ಒಂದು ಸೈದ್ಧಾಂತಿಕ ನೆಲೆಗಟ್ಟಿನ ಅಡಿಯಲ್ಲಿ ಜಾತಿಯ ಸಿದ್ಧಾಂತ ಒಪ್ಪಿಕೊಂಡು ಬಂದಿರತಕ್ಕಂಥ ಪಕ್ಷ. ನಾವು ಇಷ್ಟು ಗಲಾಟೆ ಆದ್ರೂ ಕೂಡ ಒಂದೇ ಒಂದು ಕೊಲೆ ಕೇಸ್ನಲ್ಲಿ ಕಾಂಗ್ರೆಸ್ನವರಿಲ್ಲ ಇಲ್ಲಿವರೆಗೆ. ದೇವರ ದಯೆಯಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗಲೂ ಕೊಲೆಗಳಾಗಿದೆ, ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಕೊಲೆಗಳಾಗಿದೆ. ಯಾವುದು ಕೊಲೆಗಳಲ್ಲಿ ಕಾಂಗ್ರೆಸ್ನವರಿಲ್ಲ. ಒಂದ ಬಿಜೆಪಿ ಅವರಿದ್ದಾರೆ, ಒಂದ STP ಅವರಿದ್ದಾರೆ. ಕೇಳ್ತದಾ? ಕೇಳಿಸ್ತದಾ? ನಾನು ಮಾತಾಡೋದು ಕೇಳ್ತದಾ? ಕೇಳಿಸ್ತಾ ಇದೆ. ಹಲೋ, ಕೇಳಿಸ್ತಾ ಇದೆ. ಹಲೋ, ಕಟ್ ಆಗಿರ್ತದೆ ರಂಗನಾಥ್. ನನಗೆ ಕೇಳಿಸ್ತಾ ಇದೆ, ತಾವು ಮಾತಾಡ್ತಿರೋದು ಬಹಳ ಸ್ಪಷ್ಟವಾಗಿದೆ. ಹಲೋ, ಹೌದು. ನಾನು ಹೇಳುವಂತದ್ದು ಕಾಂಗ್ರೆಸ್ ಪಕ್ಷದ ಯಾವ ಒಬ್ಬನು ಕೊಲೆ ಕೇಸ್ನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇಲ್ಲ. ಅದು ಇದ್ದರೆ STPI ಮತ್ತು ಬಿಜೆಪಿ ಇದ್ದಾರೆ. ಅದು ಆಗ್ಬಾರ್ದು. ನಾವು ಇಷ್ಟು ಕೆಲವು ಸರಿ ಮುಸ್ಲಿಂ ಅಂತ ತಿಳಿದು ಹಿಂದೂವನ್ನು ಕೊಲೆ ಮಾಡಿದ್ದು ಇದೆ ನಮ್ಮಲ್ಲಿ, ಹರೀಶ್ ಅಂತ ಒಬ್ಬನನ್ನು. ಈ ಎಲ್ಲಾ ಪ್ರಕರಣಗಳಲ್ಲಿಯೂ ಕೂಡ ಕೊಲೆಗಾರನು ಸಿಕ್ಕಾಕೊಂಡಿದ್ದಾರೆ, ಅವ್ರಿಗೆ ಪತ್ತೆ ಆಗಿದೆ. ಇನ್ನೂ ಇರ್ತಕ್ಕಂಥದ್ದು ಒಂದು ಪ್ರಕರಣ, ಮೊನ್ನೆ ನಡೆದಿರ್ತಕ್ಕಂಥ ಪ್ರಕರಣ, ಅದು ಕೂಡ ಪತ್ತೆ ಆಗುತ್ತೆ ಎನ್ನುವಂಥದ್ದು ನಮ್ಮ ನಂಬಿಕೆ.
ಪೊಲೀಸ್ನವರು ಕೆಲಸ ಮಾಡ್ತಾರೆ. ಆಲ್ ರೈಟ್. ನಾವು ಯಾವುದೇ ಸಾಮರಸ್ಯ ತೊಡಕಾಗ್ತಕ್ಕಂಥ ಕೆಲಸವನ್ನು ಇಲ್ಲಿವರೆಗೆ ನಾವು ಮಾಡಿಲ್ಲ. ಆಲ್ ರೈಟ್. ನಾವು ಯಾವತ್ತೂ ಕೂಡ ಸಾಮರಸ್ಯ ಬೇಕು ಅಂತೇಳಿ ನಾವೊಂದು ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ಕೂಡ ಒಂದು 10 ನಿಮಿಷ ಸಾಮರಸ್ಯದ ಬಗ್ಗೆ ಮಾತಾಡ್ತೀವಿ. ಮನುಷ್ಯನ ಮಧ್ಯೆ ವಿಶ್ವಾಸ ಇರಬೇಕು. ಎಲ್ಲ ಜಾತಿ, ಎಲ್ಲಾ ಧರ್ಮ, ಎಲ್ಲಾ ಭಾಷೆಯ ಜನರನ್ನ ಪ್ರೀತಿ ಮಾಡಿದೆವು ನಾವು. 6 ಸಾರಿ ನಾನು ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಗೆದ್ದಿದ್ದೇನೆ. ನಾನು ಅದಕ್ಕಿಂತ ಮೊದಲು 6 ವರ್ಷ ಫೀಲ್ಡ್ ಬ್ಯಾಂಕ್ ನ ಅಧ್ಯಕ್ಷನಾಗಿ ಸಣ್ಣ ಹುಡುಗ ಇದ್ದಾಗ. ಹಲೋ, ಕೇಳಿಸ್ತಾ ಇದೆ ಸರ್? ಹಲೋ, ನಿಮಗೆ ನನ್ನ ಧ್ವನಿ ಕೇಳಿಸ್ತಿದ್ರೆ ನಾನು ಏನು ಮಾಡಕ್ಕಾಗಲ್ಲ. ಈಗ ಲೆಟ್ ಅಸ್ ಕಟ್ ಇಟ್ ಆಫ್. ನಾನು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ನಮಗೆ ಹೆಚ್ಚು ಬಹುಮತ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಂದಿದೆ. APMC ಎಲೆಕ್ಷನ್ ನಲ್ಲಿ ಹೆಚ್ಚು ಬಹುಮತ ನನಗೆ ಬಂದಿದೆ. ತಾಲೂಕ್ ಪಂಚಾಯತ್ ಹೆಚ್ಚು ನನಗೆ ಬಂದಿದೆ. PLD ಬ್ಯಾಂಕ್ ಅಲ್ಲಿ ಎಲ್ಲಾ ಸೀಟುಗಳು ನಂದು ಗೆದ್ದಿದೆ. ಪ್ರಭಾಕರ್ ಭಟ್ರು ನಮ್ಮ ಊರಲ್ಲಿರುವವರು. ಅವರ ಮನೆ ಮುಂದೆ 26 ವರ್ಷದಿಂದ ಪೊಲೀಸ್ ವ್ಯಾನ್ ಇದೆ. ಅದು ಯಾಕೆ ಅಂತ ಹೇಳುವಂತದ್ದು ಒಂದು ಪ್ರಶ್ನೆ. ಸರ್ಕಾರಗಳು ಕೆಲವು ಬಂತು. ಇದೇ ಸರ್ಕಾರ ಇದ್ದಾಗ ಎಲ್ಲ ಆಯ್ತು ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ಚರ್ಚ್ ದಾಳಿ ಆಗ್ತಕ್ಕಂಥದ್ದು ಅದು ನಮ್ಮ ಸರ್ಕಾರ ಇರುವಾಗ ಅಲ್ಲ. ಸೌಜನ್ಯ ಕೊಲೆ ಆಯ್ತು, ಆವಾಗ ಬಹಳ ದೊಡ್ಡ ಗಲಾಟೆ ಸರ್ಕಾರ ಇದ್ದಾಗ ಆಗ್ಲಿಲ್ಲ. ನೀವು ಇನ್ನೊಂದು ಪ್ರಶ್ನೆಗೆ ನನಗೆ ಅವಕಾಶ ಕೊಡಬೇಕು. ಒಂದೇ ಪ್ರಶ್ನೆಗೆ ನೀವು ದೀರ್ಘಕಾಲ ಮಾತಾಡ್ತಾ ಇದ್ರೆ ನನಗೆ ಮುಂದಿನ ಪ್ರಶ್ನೆಗೆ ಹೋಗಕ್ಕಾಗಲ್ಲ. ಸೊ ಯು ಹ್ಯಾವ್ ಟು ಆನ್ಸರ್ ಮೀ ಲಿಟಲ್ ಶಾರ್ಟ್. ಇಫ್ ಯು ಮೇಕ್ ಎ ಸ್ಪೀಚ್ ಔಟ್ ಆಫ್ ಯುವರ್ ಅಸೆಂಬ್ಲಿ, ಐ ಕ್ಯಾನಾಟ್ ಹೆಲ್ಪ್ ಇಟ್. ಹೌ ಡು ಐ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್? ಜಸ್ಟ್ ಪ್ಲೀಸ್ ಬಿ ವಿತ್ ಮೀ ಸರ್, 1 ಸೆಕೆಂಡ್. ಇತ್ತ ದೂರವಾಣಿ ಸಂಪರ್ಕದಲ್ಲಿ ಸಂಸದರು ಆಗಿರುವಂತಹ ಶ್ರೀ ಶೋಭಾ ಕರಂದ್ಲಾಜೆ ಅವರಿದ್ದಾರೆ. ನಮಸ್ಕಾರ ಮೇಡಮ್, ಕೇಳಿಸ್ತಾ ಇದೆಯಾ ನಿಮ್ಮ ಧ್ವನಿ? ನನ್ನ ಧ್ವನಿ ನಿಮಗೆ? ಮೇಡಮ್ ಶೋಭಾ ಕರಂದ್ಲಾಜೆ ಅವರು, ನಿಮಗೆ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್ ರಮಾನಾಥ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಈ ರೀತಿಯಾದಂತ ಹೇಳಿಕೆಗಳು ನಿಮ್ಮ ಬಂಟ್ವಾಳದಲ್ಲಿ ಎಲ್ಲ ಅಭಿವೃದ್ಧಿ ಆಗ್ತಾ ಇದೆ, ಹಾಗಾಗಿನೇ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನೋದಾದ್ರೆ ಇಂಟೆಲಿಜೆನ್ಸ್ ಸಂಪೂರ್ಣವಾಗಿ ನಿಮ್ಮ ಕ್ಷೇತ್ರದಲ್ಲಿ ಫೇಲ್ಯೂರ್ ಆಗಿದೆ ಅಂತ ಅನಿಸ್ತಾ ಇದೆ. ನೋಡಿ, ನಾವು ಪೊಲೀಸ್ನ ಕೆಲಸಕ್ಕೆ ಹಸ್ತಕ್ಷೇಪ ಮಾಡ್ತಕ್ಕಂಥದ್ದು ನಾವು ಮಾಡೋದಿಲ್ಲ. ನಮ್ಮ ಏನ್ ಕೆಲಸ ಇದೆ ಅದನ್ನು ನಾವು ಮಾಡ್ತೀವಿ. ನನಗೆ ಇಂಟೆಲಿಜೆನ್ಸ್ ಬಗ್ಗೆ ಅದು ಗೃಹ ಇಲಾಖೆಗೆ ಸೇರಿರ್ತಕ್ಕಂಥದ್ದು. ನಾನು ನನ್ನ ಅಭಿವೃದ್ಧಿ, ನನ್ನ ಸಮಾಜದ ಸಾಮಾಜಿಕ ಸಾಮರಸ್ಯ, ಇದರ ಬಗ್ಗೆ ನಾನು ಹೆಚ್ಚು ಗಮನವನ್ನು ಹರಿಸಿದ್ದೇನೆ. ನಾನು ಜನರ ಮಧ್ಯೆ ಇರ್ತಕ್ಕಂಥದ್ದು. ನನಗೆ ಇವರು ನಮ್ಮ ಯಡಿಯೂರಪ್ಪ ಹೇಳಿದಾಗೆ ಮಂಗಳೂರಲ್ಲಿ ರಮಣಾತ್ರ ಬೇಡ ಅಂತಂದ್ರೆ ನನಗೆ ಮನೆ ಇರುವುದು ಮಂಗಳೂರಲ್ಲಿ ಒಂದು ಮಾತ್ರ. ಮಂಗಳೂರು ನಗರದಲ್ಲಿ ಅಲ್ಲ, ನನ್ನ ಗ್ರಾಮದಲ್ಲಿ ನನ್ನ ಅಪ್ಪ ಮಾಡಿದ ಮನೆ ಮಾತ್ರ ಇರುವುದು ನನಗೆ ಬೆಂಗಳೂರಲ್ಲಿ ಮನೆ ಇಲ್ಲ, ಬೆಂಗಳೂರಲ್ಲಿ ಮನೆ ಇಲ್ಲ, ಎಲ್ಲಿಯೂ ಮನೆ ಗೃಹ ಇಲಾಖೆಯಲ್ಲಿ ಹಸ್ತಕ್ಷೇಪ ಇಲ್ಲ ಅನ್ನೋದಾದ್ರೆ SP ಅವರನ್ನ ಕರೆಸಿ ನೀವು ಮಾತಾಡ್ತೀರಾ, ಅದು ಪ್ರಚೋದನೆ ಆಗ್ಲಿಲ್ವಾ? ಅದಕ್ಕೆ ಖಂಡಿತ ಇಲ್ಲ, ಯಾನ ಪ್ರಚೋದನೆ ಏನೂ ಇಲ್ಲ. ನಾನು ಸಾಮರಸ್ಯದ ಬಗ್ಗೆ ಒಂದು ಭಾಗವನ್ನು ಮಾತ್ರ ತೋರಿಸ್ತಾರೆ. ನಾನು ಕಲ್ಲಡಕ್ಕೆ ಸೀಮಿತವಾಗಿ ಯಾರ ಬಗ್ಗೆನೂ ಹೇಳಲಿಲ್ಲ. 307 ಸುಮಾರು ಜನರ ಮೇಲೆ ಕೇಸ್ ಆಯ್ತು. ನಾನು ಹೇಳಿದ ಅಮಾಯಕರಿಗೆ ತೊಂದರೆ ಮಾಡಬೇಡಿ. ನಾನು ಒಬ್ಬ ನಿಯೋಗ ಬಂದಾಗ SP ಗೆ ಫೋನ್ ಮಾಡಿದಾಗ SP ಬಂದ, ನಾನು ಬರ್ತೀನಿ ಅಂತ ಅಂದ. ಅವನೇ ಫೋನ್ ಮಾಡಿ, ನಾನು ಒಳಗೆ ಬಾಗಿಲಾಕಿ ಇಬ್ಬರೇ ಮಾತಾಡಿದೆ. ನಂತರ ಆ ನಿಯೋಗದವರು ಬಂದಾಗ ನಾನು ಹೇಳಿದೆ, ಈ ಬಡಪಾಯಿಗಳಿಗೆ ಯಾರು ತೊಂದರೆ ಮಾಡಬೇಡಿ, ಮಾಡೋದಾದ್ರೆ ಯಾರು ಕೋಮು ಪ್ರಚೋದನೆ ಮಾಡ್ತಾರೆ ಅಂತವರಿಗೆ ಮಾಡಿ ಅಂತ ಹೇಳುವಂತ ಮಾತನ್ನ ನಾನು ಹೇಳಿದ್ದೇನೆ. ಅದು ಬಿಟ್ರೆ ಬೇರೆ ಏನನ್ನು ಹೇಳಲಿಲ್ಲ. ಈ ಘರ್ಷಣೆಗಳು ಅದಕ್ಕಿಂತ ಮೊದಲೇ ಆಯ್ತು. ಈ ಜಲೀಲ್ ಕೊಲೆ ಅದಕ್ಕಿಂತ ಮೊದಲೇ ಆಯ್ತು, ನನ್ನ ಹೇಳಿಕೆಗಿಂತ ಮೊದಲು. ಈ ರಂಜಾನ್ ಹಬ್ಬದಲ್ಲಿ ಚೂರಿ ಆಗ್ತಕ್ಕಂಥದ್ದು ಒಬ್ಬ ಮುಸ್ಲಿಂ ಹುಡುಗನೇ ಆಗಿತ್ತು. ಅದು ಕೂಡ ನನ್ನ ಹೇಳಿಕೆ ಮಾಡುವುದಕ್ಕೆ, ಈ ವಿಡಿಯೋ ಕ್ಲಿಪ್ಪಿಂಗ್ ಬರುವುದಕ್ಕೆ ಮೊದಲು. ಅಲ್ಲಿ ರತ್ನಾಕರ್ ಶೆಟ್ಟಿ ಖಲೀಲ್ ಜಗಳ ಒಟ್ಟಲ್ಲಿ ಅವ್ರ ಮೇಲೆ ಆರೋಪ ಮಾಡ್ತೀರಾ, ಅವ್ರು ನಿಮ್ಮ ಮೇಲೆ ಆರೋಪ ಮಾಡ್ತಾರೆ. ಇದೇ ರೀತಿಯಾಗಿ ಸಾಗುತ್ತೆ ಅಂತ ಕಾಣಿಸುತ್ತೆ. ಇದು ಚುನಾವಣೆ ಹತ್ತಿರ ಇರೋದ್ರಿಂದ ಚುನಾವಣೆ ಮುಂದೆ ನಮ್ಮ ಮೇಲೆ ಮಾರಾಟಕ್ಕೆ ಯಾವ ಉರುಳು ಇಲ್ಲ. ನಾವು ಯಾವುದೇ ಗಲಾಟೆ ಇರಲಿಲ್ಲ. ಕಾಂಗ್ರೆಸ್ ಪಕ್ಷ ಯಾವುದೇ ಗಲಾಟೆ ಇರಲಿಲ್ಲ, ಯಾವುದೇ ಕೊಲೆಯಲ್ಲಿಲ್ಲ. ಕೊಲೆಯಲ್ಲಿದ್ರೆ ನಾನು ರಾಜಕೀಯ ರಾಜೀನಾಮೆ ಕೊಡ್ತೇನೆ, ನನ್ನ ಪಕ್ಷದ ಕೊಲೆಯಲ್ಲಿದ್ರೆ. ಓಕೆ, ಥ್ಯಾಂಕ್ ಯು ರಮಾನಾಥ್ ರೈ. ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆಗೆ ಜಾಯ್ನ್ ಆಗಿದ್ದಕ್ಕೆ. ಶರತ್ ಶವಯಾತ್ರೆ ವೇಳೆ BC ರೋಡ್ನಲ್ಲಿ ಕಲ್ಲು ತೂರಾಟ ಪ್ರಕರಣದಲ್ಲಿ ಬಿಜೆಪಿ ರಾಜ್ಯ ಹಿಂದುಳಿದ ವರ್ಗಗಳ ಮೋರ್ಚಾದ ಕಾರ್ಯದರ್ಶಿ ಸತ್ಯಜಿತ್ ಸುರತ್ಕಲ್
ಶರಣ್ ಪಂಪವೇಲ್, ಮುರಳಿ ಪುತ್ತೂರು, ಹರೀಶ್ ಪೂಂಜಾ, ಪ್ರದೀಪ್ ಪಂಪವೇಲ್ ಮೇಲೆ ಬಂಟ್ವಾಳ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಘಟನೆಯ ಸಂಬಂಧ ಪೊಲೀಸರು ಭಾನುವಾರ ತಡರಾತ್ರಿ ಸತ್ಯಜಿತ್ ಮನೆ ಮೇಲೆ ರೇಡ್ ಮಾಡಿದಾಗ ಎಸ್ಕೇಪ್ ಆಗಿದ್ದಾರೆ. ಕಲ್ಲೆಸೆದ ಆರೋಪಿಗಳಿಗಾಗಿ ಹುಡುಕಾಟ ಮತ್ತು ಹಂತಕರ ಬೇಟೆ ಮುಂದುವರೆದಿದೆ ಅಂತ ದಕ್ಷಿಣ ಕನ್ನಡ ಎಸ್ಪಿ ಸುಧೀರ್ ಕುಮಾರ್ ರೆಡ್ಡಿ ಹೇಳಿದ್ದಾರೆ. ಈ ಮಧ್ಯೆ ಕಲ್ಲು ತೂರಾಟ ವೇಳೆ ಕೈಕಂಬದ ಬಳಿ ಕಾರು ಒಂದರಲ್ಲಿದ್ದಂತಹ ಕುಟುಂಬವೊಂದು ಅಕ್ಷರಶಃ ಪರದಾಡಿ ಹೋಗಿರುವುದು ಬೆಳಕಿಗೆ ಬಂದಿದೆ. ಕಾರ್ ಮೇಲೆ 4 ದಿಕ್ಕಿನಿಂದಲೂ ಕೂಡ ಕಲ್ಲು ತೂರಿ ಬಂದಿತ್ತು ಅನ್ನೋ ವಿಷಯ ಈಗ ಬೆಳಕಿಗೆ ಬರ್ತಾ ಇದೆ. ಇದೆಲ್ಲದರ ಮಧ್ಯೆ ಟ್ವಿಟರ್ನಲ್ಲಿ ಕರಾವಳಿ ಗಲಾಟೆ ಟ್ರೆಂಡಿಂಗ್ ಆಗಿದೆ. ರಮಾನಾಥ್ ರೈ ಅವರು ಚಿಕ್ಕಂದಿನಿಂದ ನಮ್ಮ ಅಂಗಡಿ ಬಳಿ ಓಡಾಡ್ತಾ ಇದ್ರು. ರೈ ಬಟ್ಟೆಯನ್ನ 20 ವರ್ಷದಿಂದ ಒಗೆದಿದ್ದು ನಾನು. ದಿನಂಪ್ರತಿ ಇಸ್ತ್ರಿ ಮಾಡಿಕೊಡ್ತಾ ಇದ್ದೆ. ಘಟನೆಯಾಗಿ 8 ದಿನ ಆಗ್ತಾ ಬಂದಿದೆ. ಇನ್ನೂ ನನ್ನ ನೋವನ್ನ ಕೇಳಲು ಬಂದಿಲ್ಲ ಅಂತ ರಮಾನಾಥ್ ರೈ ವಿರುದ್ಧ ಶರತ್ ತಂದೆ ತನಿಯಪ್ಪ ಅವರು ಪಬ್ಲಿಕ್ ಟಿವಿ ಜೊತೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಕಾಂಗ್ರೆಸ್, ಬಿಜೆಪಿ, ಹಿಂದೂ ಮುಸ್ಲಿಮರೆಂದು ಭೇದ ಭಾವ ಮಾಡಿಲ್ಲ. ನನ್ನ ಕುಟುಂಬದ ಮೇಲೆ ಅವರಿಗೆ ಯಾಕೆ ಕೋಪ, ತಾತ್ಸಾರ ಅಂತ ತನಿಯಪ್ಪ ಕಣ್ಣೀರನ್ನ ಹಾಕೊಂಡಿದ್ದಾರೆ. ಇದಕ್ಕೂ ಮುನ್ನ ಶರತ್ ಸದ್ಗತಿಯ ಕಾರ್ಯಕ್ರಮ ನಡೆಸಿ ನನ್ನ ಮಗನ ಚಿತೆಗೆ ಆತ ಬೆಂಕಿ ಇಡಬೇಕಾಗಿತ್ತು. ಮಗನ ಕೊಂದ ದುಷ್ಕರ್ಮಿಗಳನ್ನ ದೇವರೇ ನೋಡಿಕೊಳ್ಳಲಿ. ನನ್ನ ಮನಸ್ಸನ್ನ ಗಟ್ಟಿ ಮಾಡಿಕೊಂಡಿದ್ದೇನೆ ಅಂದ್ರು. ಈ ಮಧ್ಯೆ ಶರತ್ ಸಾವು ಖಂಡಿಸಿ ಚಾಮರಾಜನಗರ ಮತ್ತು ಮಡಿಕೇರಿಗಳಲ್ಲಿ ಪ್ರತಿಭಟನೆ ನಡೆಯಿತು. ಈಗ ಉಸ್ತುವಾರಿ ಸಚಿವರಾದ ರಮಾನಾಥ್ ರೈ ಅವರು, ನಾನು ಅವರನ್ನು ಚಿಕ್ಕಂದಿಲೇ ನೋಡ್ತಾ ಇದ್ದೇನೆ. ಅಂಗಡಿ ಎದುರಿನಲ್ಲೇ ಸ್ಕೂಲ್ಗೆಲ್ಲ ಹೋಗ್ತಿದ್ರು. ಕೆನರಾ ಟೈರ್ಸ್ನ ಗೋಪಾಲ್ ನಟಿ ಯಾವ ಒಂದು ಬೆಂಚಲ್ಲಿ ಕೂತ್ಕೊಂಡವರು ಹೀಗೆಲ್ಲ ಪಟ್ಟಂಗೆಲ್ಲ ಹೊಡಿತಿದ್ರು. ಅವರ ಬಟ್ಟೆ ಬರೆಗಳೆಲ್ಲ ನನಗೆ ಬರ್ತಿತ್ತು. ಅಂತ ಒಂದು ಆತ್ಮೀಯತೆಯನ್ನು ನಾನು ಇಟ್ಟುಕೊಂಡಿದ್ದೇನೆ. ಇಲ್ಲ, ಬರಲಿಲ್ಲ. ಹೌದು, ಅವರಿಗೆ ಬಿಟ್ಟದ್ದಲ್ವಾ. ಈಗ ಉಸ್ತುವಾರಿ ಸಚಿವರಾದ ರಮಾನಾಥ್ ರೈ ಅವರು, ನಾನು ಅವರನ್ನು ಚಿಕ್ಕಂದಿಲೇ ನೋಡ್ತಾ ಇದ್ದೇನೆ. ಅಂಗಡಿ ಎದುರಿನಲ್ಲೇ ಸ್ಕೂಲ್ಗೆಲ್ಲ ಹೋಗ್ತಿದ್ರು. ಕೆನರಾ ಟೈರ್ಸ್ನ ಗೋಪಾಲ್ ನಟಿ ಯಾವ ಒಂದು ಬೆಂಚಲ್ಲಿ ಕೂತ್ಕೊಂಡವರು ಹೀಗೆಲ್ಲ ಪಟ್ಟಂಗೆಲ್ಲ ಹೊಡಿತಿದ್ರು. ಅವರ ಬಟ್ಟೆ ಬರೆಗಳೆಲ್ಲ ನನಗೆ ಬರ್ತಿತ್ತು. ಪ್ರಜ್ವಲ್ ರೇವಣ್ಣ ಸಿಡಿಸಿದ ಸೂಟ್ ಕೇಸ್ ಬಾಂಬ್ ಸಂಬಂಧ ಇದೇ ಮೊದಲ ಬಾರಿಗೆ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಸೂಟ್ ಕೇಸ್ ಪಡೆಯುತ್ತಿದ್ದು ನಿಜ, ಅವರನ್ನು ಮುಂದೆ ಕೂರಿಸ್ತಾ ಇದ್ದಿದ್ದು ನಿಜ. ಈಗ ಅವರೆಲ್ಲ ಪಕ್ಷ ಬಿಟ್ಟೊಟ್ಟೋಗಿದ್ದಾರೆ. ಅವ್ರ ಬಗ್ಗೆ ಹಾಗಾಗಿ ಬಿಟ್ಟೋಗಿರೋರ ಬಗ್ಗೆ ಮಾತನಾಡಿರಬೇಕು ಅಂತ ಬಂಡಾಯ ಶಾಸಕರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಪ್ರಜ್ವಲ್ ಎಲ್ಲೂ ನನ್ನ ಬಗ್ಗೆ ಏನೂ ಹೇಳಿಲ್ಲ, ಹಾಗಾಗಿ ಕ್ಷಮೆಯಾಚಿಸುವಂಥ ತಪ್ಪೇನಾಗಿಲ್ಲ ಅಂತ ಸಮರ್ಥನೆ ಮಾಡಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಸುದ್ದಿಗೋಷ್ಠಿ ನಡೆಸಿದ ಮಾಗಡಿ ಶಾಸಕ ಬಾಲಕೃಷ್ಣ, ಕುಮಾರಸ್ವಾಮಿದು ಹಿಟ್ ಆ್ಯಂಡ್ ರನ್, ಎಲ್ಲ ವಿಚಾರವನ್ನು ನಮ್ಮ ಮೇಲೆ ಹಾಕ್ತಾರೆ. ಪಕ್ಷದಲ್ಲಿ ಸೂಟ್ ಕೇಸ್ ಸಂಸ್ಕೃತಿ ಇದೆ, ಇಲ್ಲದೆ ಇದು ರಾಜಕಾರಣ ಮಾಡೋಕ್ಕೆ ಆಗೋಲ್ಲ. ಸೂಟ್ ಕೇಸ್ಗೂ ಭಿನ್ನಮತಕ್ಕೂ ಸಂಬಂಧ ಇಲ್ಲ ಆದರೆ ಅಂತ ಕಿಡಿಕಾರದರು. ಇನ್ನು HDK ಮಾತಿನ ಮಲ್ಲ, ನಮ್ಮನ್ನು ಕೆಳಕದ್ರೆ ಸುಮ್ಮನಿರಲ್ಲ, ದುಡ್ಡು ತೆಗೆದುಕೊಂಡಿದ್ದು ಯಾರು ಅನ್ನೋದ್ರ ಬಗ್ಗೆ CBI ತನಿಖೆ ಆಗೋಗ್ಲಿ ಅಂತ ಜಮೀಲ್ ಹೇಳ್ತಾರೆ. ಸೂಟ್ ಕೇಸ್ ತಗೋತಿದ್ದಾರೆಲ್ಲ ಆಗಲೇ ಹೊರಟಾಗಿದ್ದಾರೆ ಹೊರಗಡೆ. ಮೊದಲನೇ ಸ್ಥಾನದಲ್ಲಿ ಕೂರ್ತಿದ್ದಾರೆ ನಿಜ. ಪಾಪ ಅವ್ನು ಹೇಳಿರೋದು ನಿಜ ಇದೆ. ಸೂಟ್ ಕೇಸ್ ತಗೊಂಡು ಮುಂದ್ಗಡೆ ಸೀಟಲ್ಲಿ ಕೂರ್ತಿದ್ರಲ್ಲ, ಅವ್ರು ಬಹಳ ಜನ ಈಗಾಗಲೇ ಮೊನ್ನೆ ಬಿಟ್ಟು ಹೋಗಿದ್ದಾರೆ. ಅವ್ರಗಳೇ ತಗೊಂಡು ಹೋಯ್ತು. ಬಹುಶಃ ಅವ್ರನ್ನ ಇಟ್ಟು ಕೂರ್ತೇನವ್ರು ಹೇಳ್ಕೊಂಡಿರ್ಬೇಕು. ಅವನು ಪ್ರಜ್ವಲ್ ರೇವಣ್ಣ ಅವರು ಅವತ್ತೇನಾದ್ರೂ ನಮ್ಮ ಹೆಸರುಗಳನ್ನ ಹೇಳಿದ್ರೆ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೋಬಹುದಾಗಿತ್ತು. ಪಕ್ಷದಲ್ಲಿ ಮತ್ತೆ ಅವರ ಕುಟುಂಬದಲ್ಲಿ ಈ ಫಾರಮ್ ಮತ್ತೆ ಸೂಟ್ ಕೇಸು ಯಾರ ಕೈಗೂ ಸಿಗಲ್ಲ. ಸೂಟ್ ಕೇಸ್ ಇಲ್ಲದೆ ರಾಜಕಾರಣ ಮಾಡಕ್ ಆಗಲ್ಲ. ಎಲ್ಲಾ ಪಕ್ಷದಲ್ಲೂ ಸೂಟ್ ಕೇಸ್ ಸಂಸ್ಕೃತಿ ಇದೆ. ಭಿನ್ನಮತೀಯರ ಮೇಲೆ ಅವರು ಗದಪ್ರಹಾರ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಯಾರು ಸೂಟ್ ಕೇಸ್ ತಗೊಂಡಿದ್ದಾರೆ ಅದು ಒಂದು ತನಿಖೆ ಆಗ್ಬಿಡ್ಲಿ. ಫಾರೂಕ್ ತವ ಆ ಸೂಟ್ ಕೇಸ್ ತಗೊಂಡಿಲ್ಲ ಅಂತ ಹೆಂಗ್ ಮಾಡ್ತಾರೋ, ಅವ್ರು ಕಾಂಗ್ರೆಸ್ ಇಂದ ಬಂದಿರೋ ಅಂತ. MLC ಚುನಾವಣೆಯಲ್ಲಿ ನಮ್ಮ ನಾರಾಯಣ ಸ್ವಾಮಿ ಅಂತ ಸೆಕೆಂಡ್ ಟೈಮ್ ರಿಪೀಟ್ ಮಾಡ್ತಿರಲ್ಲ, ಅವ್ರ ತವ ಯಾರು ಸೂಟ್ ಕೇಸ್ ಇದಾರಂತ ಅದು ಬಂದೇಳಿ. ಕುಮಾರಸ್ವಾಮಿ ಅವರು ಅವ್ರ ಕುಟುಂಬದಲ್ಲಿ ಆಗಿರೋದು ಘಟನೆನ ಬೇರೆಯವ್ರ ಮೇಲೆ ದಯಮಾಡಿ ಗುಬೆವನ್ನ ಕುಣಿಸಬೇಡಿ. ಈ ಎಲ್ಲ ವಿವಾದಕ್ಕೆ ಕಾರಣವಾಗಿರುವಂತಹ ಮೈಸೂರಿನ ಹುಣಸೂರಿನಿಂದಲೇ ಜೆಡಿಎಸ್ ಅಭ್ಯರ್ಥಿಯಾಗಿ H. ವಿಶ್ವನಾಥ್ ಕಣಕ್ಕಿಳಿಯಿದ್ದಾರೆ ಅಂತ GT ದೇವೇಗೌಡರು ಘೋಷಿಸಿದ್ದಾರೆ. ಮೈಸೂರು ವಿವಿ ವಿಶ್ರಾಂತ ಕುಲಪತಿ ರಂಗಪ್ಪ ಅವರು ಜೆಡಿಎಸ್ ಸೇರ್ಪಡೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿ, ದೇವೇಗೌಡರಿಗಾಗಿ ಕುಮಾರಣ್ಣನನ್ನ CM ಮಾಡಲು ಹುಣಸೂರು ಕ್ಷೇತ್ರವನ್ನ ತ್ಯಾಗ ಮಾಡಿದ್ದೇನೆ. ನಾನು ಮಾತ್ರವಲ್ಲ, ನನ್ನ ಮಗ ಪ್ರಜ್ವಲ್ ರೇವಣ್ಣ ಕೂಡ ಕ್ಷೇತ್ರವನ್ನ ತ್ಯಾಗ ಮಾಡಿದ್ದಾರೆ ಎಂದರು. ಕರ್ನಾಟಕ ಕಳೆದ ವರ್ಷದಲ್ಲಿ 6 TMCಯಷ್ಟು ಕಾವೇರಿ ನೀರನ್ನು ಬಾಕಿ ಉಳಿಸ್ಕೊಂಡಿದೆ. ಅದನ್ನು ನಮಗೆ ಬಿಡುಗಡೆ ಮಾಡಿ ಅಂತ ತಮಿಳುನಾಡು ಸಲ್ಲಿಸಿರುವ ಅರ್ಜಿ ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬರುತ್ತೆ. ಮುಂಗಾರು ಮಳೆ ನಮಗೆ ಕೈಕೊಟ್ಟಿದೆ, ನಿರೀಕ್ಷಿತ ಮಟ್ಟಿಗೆ ಮಳೆ ಆಗಿಲ್ಲ ಅಂತ ಹವಾಮಾನ ಇಲಾಖೆ ಈಗಾಗಲೇ ನಮ್ಮ ಹತ್ರ ಹೇಳಿದೆ. ಆದರೆ ತಮಿಳುನಾಡಿನ ಈ ಅರ್ಜಿ ಮಾತ್ರ ವಿಚಾರಣೆ ಮುಂದುವರಿಯುತ್ತೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಕಾವೇರಿ ನಿಗಮದ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ. ಅಂಕಿಅಂಶಗಳನ್ನು ಕುರಿತು ವಿವರಣೆಯನ್ನು ಪಡೆದಿದ್ದಾರೆ. ಆದರೂ ನಾಳಿನ ಕಲಾಪ ಕುತೂಹಲ ಕೆರಳಿಸಿದೆ. ಸದ್ಯಕ್ಕೆ KRS ಡ್ಯಾಮ್ನಲ್ಲಿ ಒಂದು 78.45 ಅಡಿ ನೀರಿದೆ ಅಂತ ಹೇಳ್ತಿದ್ದಾರೆ. ಆದರೆ ನಾಳೆ ಕೋರ್ಟ್ ಏನು ಹೇಳುತ್ತೋ ಗೊತ್ತಿಲ್ಲ. ಇದಕ್ಕಿಂತ ಕಡಿಮೆ ನೀರಿದ್ದಾಗಲೂ ಬಿಡಿ ಅಂತ ಹೇಳಿರೋದು ನಮಗೆ ಗೊತ್ತಿದೆ. ಹಾಗಾಗಿ ಐ ಡೋಂಟ್ ಹ್ಯಾವ್ ಗ್ರೇಟ್ ಹೋಪ್ಸ್ ಫಾರ್ ಟುಮಾರೋ. ನಾಳೆಗೇನು ಭಾಳ ದೊಡ್ಡ ಆಶಾಭಾವನೆ ಬೇಕಿಲ್ಲ. ತಮಿಳುನಾಡಿನ ವಾದ, ಅವ್ರ ರೈತರು ಸಂಕಷ್ಟದಲ್ಲಿದ್ದಾರಂತೆ, ನಮ್ಮ ರೈತರೆಲ್ಲ ಸ್ವರ್ಗದಲ್ಲಿದ್ದಾರೆ.
ಕಳೆದ ವರ್ಷದ 5 TMC ನೀರನ್ನು ಬಾಕಿ ಉಳಿಸ್ಕೊಂಡಿದ್ದೀರಿ. ಯಾಕೆ ಅಂದರೆ ತಮಿಳುನಾಡು KRS ತುಂಬಿ ತುಳುಕ್ತಾ ಇದೆ. ಈಗ ಆ ನೀರನ್ನು ಬಿಡುಗಡೆ ಮಾಡೋಕ್ಕೆ ಸೂಚಿಸಿ ಅಂತ. ಏನು ಪ್ರಾಬ್ಲಮ್ ಇಲ್ಲ, ತುಂಬೋಗಿರೋದ್ರಿಂದ KRS ಒಂದು ಬಾಗಲ್ ತೆಗೆದ್ರೆ ಹೊರಟೋಗುತ್ತೆ. ಕರ್ನಾಟಕ ಏನು ಹೇಳ್ಬೋದು, ಮುಂಗಾರು ಕೈ ಕೊಟ್ಟಿದೆ, ನಮ್ಮ ರೈತರು ಮತ್ತೆ ಸಂಕಷ್ಟದಲ್ಲಿದ್ದಾರೆ, ಕುಡಿಯೋಕ್ಕೆ ಮಾತ್ರ ನೀರಿದೆ, ಸದ್ಯಕ್ಕೆ ಬಿಡೋ ಪರಿಸ್ಥಿತಿಲಿ ಅಂತ ಹಳೆ ಸ್ಟೋರಿ. ಈ ಸ್ಟೋರಿ ಹೇಳಿದಾಗೆಲ್ಲ ಒಂದ್ಸರಿನೂ ಇವ್ರಿಗೆ ಗೆದ್ದು ಬಂದಿರೋ ಲಕ್ಷಣ ಇಲ್ಲ, ಹಾಗಾಗಿ ಕಷ್ಟ. ಮುಂಗಾರು ಮುಗಿಯೋಕ್ಕೆ ಇನ್ನೂ 2 ತಿಂಗಳಿದೆ, ಮುಂದೆ ಮಳೆ ಆದರೂ ಆಗ್ಬೋದು. ಸಂಕಟದಲ್ಲಿರೋ ತಮಿಳುನಾಡಿಗೆ ನೆರವಾಗಿ ಅಂತ, ಯಾಕಂದರೆ ಕರ್ನಾಟಕ ಇರೋದೇ ತಮಿಳುನಾಡಿಗೆ ನೆರವಾಗಕ್ಕೆ. ಅದನ್ನು ನಾವು ತೀರ್ಮಾನ ಮಾಡಾಗೋಗಿದೆ ಇಂಡಿಯಾನಲ್ಲಿ. ಇನ್ನು ಇಂತಿಷ್ಟು ನೀರು ಬಿಡಿ ಅಂತ ಹೇಳ್ಬೋದು ಅಂತ ಅಂತಿದ್ದಾರೆ. ನನ್ನ ಪ್ರಕಾರ ಹಳೇದು ನೋಡಿದ್ರೆ ಹೇಳ್ತಾರೆ. ನನ್ನ ಲೆಕ್ಕಾಚಾರದಲ್ಲಿ ಎಲ್ಲ ನೀರು ಕೊಟ್ಬಿಟ್ಟು ಖಾಲಿ ಮಾಡೋದು ಬೆಟರ್. ಈಗ ಅದೇ ರೀತಿಯಾಗಿ ನಮ್ಮ ಕಾವೇರಿ ಪಾತ್ರದ ಡ್ಯಾಂಗಳಲ್ಲಿ ನೀರಿನ ಸಂಗ್ರಹ ಎಷ್ಟಿದೆ ಅಂತ ನೋಡೋದಾದ್ರೆ ಈ ರೀತಿಯಾಗಿದೆ. KRSನಲ್ಲಿ ಗರಿಷ್ಠ ಮಟ್ಟ 124.80 ಅಡಿ ಇದೆ. ಇಂದಿನ ಮಟ್ಟ 78.60 ಅಡಿ ಇದೆ. ಒಳಹರಿವು 3886 ಕ್ಯೂಸೆಕ್ ನೀರಿದ್ರೆ, ಹೊರಹರಿವು 2126 ಕ್ಯೂಸೆಕ್ ಇದೆ. ಇನ್ನು ಕಬಿನಿ ನೋಡೋದಾದ್ರೆ ಗರಿಷ್ಠ ಮಟ್ಟ 2284 ಅಡಿ ಇದೆ. ಇಂದಿನ ಮಟ್ಟ 2263.70 ಅಡಿ ಇದೆ. ಒಳಹರಿವು 2570 ಕ್ಯೂಸೆಕ್ ಇದೆ. ಹೊರಹರಿವು 1000 ಕ್ಯೂಸೆಕ್ ಇದೆ. ಹಾರಂಗಿಯನ್ನು ಗಮನಿಸೋದಾದ್ರೆ ಗರಿಷ್ಠ ಮಟ್ಟ 2859 ಅಡಿ, ಆದರೆ ಈಗಿರುವಂತಹ ಮಟ್ಟ 2832 ಅಡಿ. ಒಳಹರಿವು 530 ಕ್ಯೂಸೆಕ್ ಇದೆ, ಆದರೆ ಹೊರಹರಿವು ಇಲ್ಲ. ಹೇಮಾವತಿ ವಿಷಯಕ್ಕೆ ಬರೋದಾದ್ರೆ ಗರಿಷ್ಠ ಮಟ್ಟ 2922 ಅಡಿ, ಇಂದಿನ ಮಟ್ಟ 2871 ಅಡಿ ಇದೆ. ಒಳಹರಿವು 3451 ಕ್ಯೂಸೆಕ್, ಹೊರಹರಿವು 150 ಕ್ಯೂಸೆಕ್. ಸರ್ ಅಂದ್ರೆ ಓಕೆ, ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಕಾವೇರಿ ಪ್ರಕರಣ ವಿಚಾರಣೆ ಇರುವ ನಿಟ್ಟಿನಲ್ಲಿ ಮಂಡ್ಯದ KRS ಡ್ಯಾಂಗೆ ಭಾರಿ ಭದ್ರತೆಯನ್ನು ಒದಗಿಸಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಮಂಡ್ಯ ಜಿಲ್ಲೆ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಜಿಲ್ಲೆಯ ಪ್ರತಿ ಪೊಲೀಸ್ ಠಾಣೆಯಲ್ಲೂ ಕೂಡ ರೈತರ ಹೋರಾಟಗಾರರ ಸಭೆ ನಡೆಸಲಾಗಿದ್ದು ಕೆಲವು ಸೂಚನೆಗಳನ್ನು ನೀಡಲಾಗಿದೆ. ಇನ್ನು ಕಾವೇರಿ ಕೊಳದ ಡ್ಯಾಂಗಳು ಭರ್ತಿಯಾಗುವ ಮುನ್ನವೇ ತಮಿಳುನಾಡಿಗೆ ನೀರು ಹರಿಸುತ್ತಿರುವುದನ್ನು ಖಂಡಿಸಿ ಮೈಸೂರು, ಮಂಡ್ಯಗಳಲ್ಲಿ ಹೋರಾಟಗಳು ಶುರುವಾಗಿವೆ. ಮೈಸೂರು ಮತ್ತು ಚಾಮರಾಜನಗರಗಳಲ್ಲಿ ಕನ್ನಡ ಪರ ಸಂಘಟನೆಗಳು ಮತ್ತು ರೈತರು ಪ್ರತಿಭಟನೆಯನ್ನು ನಡೆಸಿದರು. ಈ ಮಧ್ಯೆ ಕಾವೇರಿ ವಿಷಯ ಹೀಗಿರುವಾಗ ಉತ್ತರದ ಮಹದಾಯಿ ನದಿ ಜೋಡಣೆ ಹಾಗೂ ರೈತ ಸಂಪೂರ್ಣ ಸಾಲ ಮನ್ನಾಗೆ ಆಗ್ರಹಿಸಿ ಧಾರವಾಡದಲ್ಲಿ ರೈತರು ರಾಷ್ಟ್ರೀಯ ಹೆದ್ದಾರಿ ತಡೆ ಪ್ರತಿಭಟನೆಯನ್ನು ನಡೆಸಿದರು. ಇದೀಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಅಮರನಾಥ ಯಾತ್ರೆಗೆ ತೆರಳುತ್ತಾ ಇರುವಂತಹ ಯಾತ್ರಿಗಳ ಮೇಲೆ ಉಗ್ರರು ದಾಳಿಯನ್ನು ನಡೆಸಿದ್ದಾರೆ. 6 ಜನ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿಗಳು ಈಗ ಸಿಗ್ತಾ ಇದೆ. ಅಮರನಾಥ ಯಾತ್ರಿಗಳ ಮೇಲೆ ಉಗ್ರರು ದಾಳಿಯನ್ನು ನಡೆಸಿದ್ದಾರೆ. 6 ಜನ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಗುಜರಾತ್ನಿಂದ ಇರುವಂತಹ 2 ಅದರಲ್ಲಿ ಸಾವನ್ನಪ್ಪಿದ್ದಾರೆ. ಉಳಿದಂತವರು ಯಾವ ರಾಜ್ಯಗಳಿಗೆ ಸಂಬಂಧಪಟ್ಟಂತವರು ಅನ್ನೋದು ಗೊತ್ತಾಗಿಲ್ಲ. ಆದರೆ ಒಟ್ಟು 6 ಜನ ಸಾವನ್ನಪ್ಪಿದ್ದಾರೆ. 9 ಜನರಿಗೆ ಗಾಯ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಪೊಲೀಸರ ಮೇಲೂ ಕೂಡ ದಾಳಿ ನಡೆದಿದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಈ ನಡುವೆ ನವದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರು ಚೀನಾದ ರಾಯಭಾರಿಯನ್ನು ಭೇಟಿ ಮಾಡಿದ್ರೋ ಇಲ್ವೋ ಅನ್ನೋದು ದೊಡ್ಡ ವಿವಾದಕ್ಕೆ ಕಾರಣ ಆಗಿದೆ. ಈ ಮೊದಲು ಭೇಟಿ ಮಾಡಿದರು ಅಂದರು, ಆದರೆ ಕಾಂಗ್ರೆಸ್ ಪಕ್ಷ ಅದನ್ನು ನಿರಾಕರಿಸಿತು. ಆದರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆ ಅಥವಾ ಫೋಟೋಗಳು ಬಿಡುಗಡೆ ಆಗ್ತಿದ್ದಂಗೆ ಕಾಂಗ್ರೆಸ್ನವರು ಯೂ ಟರ್ನ್ ಹೊಡೆದು ಇಲ್ಲ ಭೇಟಿ ಮಾಡಿದ್ರು ಅಂತಂದರು. ಆದಮೇಲೆ ತಪ್ಪೇನು ಅಂತ ತಿರುಗಬಿದ್ದರು. ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರದ ಮೇಲೆ ದಾಳಿಯನ್ನು ಮಾಡಿದ್ರು. ಅಷ್ಟರ ಮಟ್ಟಿಗೆ ಇವತ್ತಿಗೆ BJP ಮತ್ತು ಕಾಂಗ್ರೆಸ್ ನಡುವೆ ಯುದ್ಧ ನಡೆಯಲಿಕ್ಕೆ ಒಂದು ವಿಷಯ ಸಿಕ್ತು. ದಕ್ಷಿಣ ಭಾರತದ ಖ್ಯಾತ ನಟ, ಬಹುಭಾಷಾ ನಟ ದಿಲೀಪ್, ಮಲಯಾಳಂ ಸೂಪರ್ ಸ್ಟಾರ್, ಅವ್ರನ್ನ 14 ದಿನ ಅಂದರೆ ಬಂಧಿಸಲಾಗಿದೆ. ಅವರ ವಿಚಾರಣೆಗೆ ಒಂದು ಗೌಪ್ಯ ಸ್ಥಳಕ್ಕೆ ಎಲ್ಲಿಗೋ ಕರ್ಕೊಂಡು ಹೋಗಿದ್ದಾರೆ. ನಟಿಯೊಬ್ಬರ ಅಪಹರಣ ಹಾಗೂ ಲೈಂಗಿಕ ಕಿರುಕುಳದ ಸಂಬಂಧ ಸಾಕ್ಷ್ಯಾಧಾರ ಸಿಕ್ಕಿದ ಹಿನ್ನೆಲೆಯಲ್ಲಿ ಈ ಬಂಧನ ಆಗಿದೆ. ಏರೋಪ್ಲೇನ್ನಲ್ಲಿ, ಅದರಲ್ಲೂ ಏರ್ ಇಂಡಿಯಾದಲ್ಲಿ ಮಾಂಸಾಹಾರ ಸೇವಿಸ್ತಾ ಇದ್ದಂಥ ಪ್ರಯಾಣಿಕರು ಈ ಸುದ್ದಿಯನ್ನ ಗಮನಿಸಬೇಕಾಗುತ್ತೆ. ಯಾಕಂತಂದ್ರೆ ಇನ್ನು ಮುಂದೆ ಏರ್ ಇಂಡಿಯಾದ ಎಕನಾಮಿಕ್ ಕ್ಲಾಸ್ನಲ್ಲಿ ನಿಮಗೆ ನಾನ್ ವೆಜ್ ಸಿಗಲ್ಲ. ತ್ಯಾಜ್ಯದ ಪ್ರಮಾಣ ಕಡಿಮೆ ಮಾಡಲು, ಆರ್ಥಿಕ ಹೊರೆ ತಗ್ಗಿಸಲು ಪ್ರಯಾಣಿಕರಿಗೆ ಕೇವಲ ಸಸ್ಯಾಹಾರ ನೀಡಲು ನಿರ್ಧಾರವನ್ನ ಮಾಡಿದೆ.
ಹೈವೇನಲ್ಲಿ ಒಂದು ಅಪಘಾತ ಆದರೆ ಬದುಕೋದು ಕಷ್ಟ. ಇದಕ್ಕೆ ತಾಜಾ ಉದಾಹರಣೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು. ಇದು ದಿಲ್ಲಿ ಸಮೀಪದ ನೋಯ್ಡಾದ ಎಕ್ಸ್ಪ್ರೆಸ್ ವೇನಲ್ಲಿ ನಡೆದಿರುವಂತಹ ಘಟನೆ. ಒಂದು ಲಂಬೋರ್ಗಿನಿ ಕಾರನ್ನು ಓವರ್ಟೇಕ್ ಮಾಡೋಕ್ಕೆ ಹೋಗಿದೆ ಇನ್ನೊಂದು ಯಾವುದೋ ಕಾರು. ಆಗ ಯಾವುದೋ ಇನ್ನೊಂದು ಕಾರು ಮಗುಚಿಕೊಂಡು ಒಬ್ಬರು ಮೃತಪಟ್ಟಿದ್ದಾರೆ. ಇದು ಭಯಂಕರ ಅಪಘಾತದ ದೃಶ್ಯವಾದರೆ ಹಾಸನದ ಸಂತೆಪೇಟೆಯಲ್ಲಿ ಕುಡುಕ ಒಬ್ಬ ಟ್ರಾಫಿಕ್ ಪೊಲೀಸರನ್ನೇ ಆಟ ಆಡಿಸಿದ್ದಾನೆ. ಪೊಲೀಸರ ಕ್ಯಾಬ್ ಸಮೇತ ಕೋಬ್ರಾ ಬೈಕ್ ಅನ್ನೇ ಅಪಹರಿಸಿ ಸಿಟಿಯೆಲ್ಲ ಫುಲ್ ರೌಂಡ್ ಹಾಕಿದ್ದಾನೆ. ಅಲ್ಲದೆ ದಾರಿಯಲ್ಲಿ ಹೋಗೋರಿಗೂ ಅಣೋ ಸೆಲ್ಫಿ ತಗೊಳ್ಳೋಣ ಅಂತ ಹೇಳಿದ್ದಾನೆ. ಸೈಡಿಗೆ ಹಾಕ್ಬಿಡೋಣ ಸೈಡಿಗೆ ಹಾಕ್ಬಿಡೋಣ. ಇಲ್ಲಿಗೆ ಇವತ್ತಿನ ಬಿಗ್ ಬುಲೆಟಿನ್ ನಾವು ಮುಗಿಸ್ತಾ ಇದ್ದೀವಿ. ಹೋಗ್ಬಿಟ್ಟು ಬರ್ತೀವಿ. ನಮಸ್ಕಾರ, ಗುಡ್ ನೈಟ್, ಶುಭರಾತ್ರಿ.